ಇಸ್ರೇಲ್ ಮತ್ತು USA ಹಾಗೂ ಈ ಇರಾನ್ನ ಸಂದಿಗ್ಧತೆ ಎಲ್ಲಿಂದ ಶುರುವಾಯಿತು? ಈ ಒಂದು ಜಿಯೋಪೊಲಿಟಿಕಲ್ ಚಾಲೆಂಜನ್ನು ಇಂಡಿಯಾ ಹೇಗೆ ನ್ಯಾವಿಗೇಟ್ ಮಾಡುತ್ತೆ ಅಂತ ಹೇಳಿ ತುಂಬ ಮಾತಿದೆ. ಅಂದರೆ ಪಾಕಿಸ್ತಾನ ಕೈಯಲ್ಲೇ ಒಂದು ಸೀಸ್ ಫೈರ್ ನೆಗೋಷಿಯೇಷನ್ ಮಾಡೋಕ್ಕಾಯ್ತು, ಯುದ್ಧನ ನಿಲ್ಸೋಕ್ಕಾಯ್ತು. ಬಟ್ ಇಂಡಿಯಾ ಕೈಯಲ್ಲಿ ಸೀಸ್ ಫೈರ್ ಮಾಡೋಕ್ಕಾಗಲಿಲ್ವಾ? ಇಂಡಿಯಾ ಮಿಸ್ಡ್ ಆನ್ ಆಪರ್ಚುನಿಟಿ ಅಂತ. ಬಟ್ ರಿಯಾಲಿಟಿ ಏನಂದರೆ ಇಂಡಿಯನ್ ಫಾರಿನ್ ಪಾಲಿಸಿ ಈಸ್ ಆಲ್ವೇಸ್ ಬ್ಯಾಲೆನ್ಸ್ಡ್, ನ್ಯೂಟ್ರಲ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್. ನಮಗೆ ಅವಶ್ಯಕತೆ ಇಲ್ಲದೇ ಇರೋ ವಿಷಯದಲ್ಲಿ ನಾವು ಯಾಕೆ ಅನ್ನೆಸೆಸರಿ ತಲೆ ಕೆಡಿಸ್ಕೋಬೇಕು, ಅನ್ನೆಸೆಸರಿ ನಮ್ಮ ಎನರ್ಜಿಯನ್ನು ಡ್ರೈನ್ ಮಾಡಬೇಕು ಅಂತ. ಪಾಕಿಸ್ತಾನ ನಾನು ಆಗಲೇ ಹೇಳಿದಂಗೆ ಇಂಟರ್ನಲಿ ವೀಕ್ ಕಂಟ್ರಿ, ಅದು ಇಡೀ ಜಗತ್ತಿನಲ್ಲಿ ಟೆರರ್ ಸ್ಟೇಟ್ ಅಂತ ಹೇಳಿ ಬ್ರ್ಯಾಂಡ್ ಆಗಿರೋ ಅಂಥದ್ದು. ಜಿಯೋಪೊಲಿಟಿಕಲ್ ರೀಸನ್ಸ್ಗೆ, ಪರ್ಸನಲ್ ಆಂಬಿಷನ್ಸ್ಗೆ, ಎಕನಾಮಿಕ್ ರೀಸನ್ಸ್ಗೆ ಆ ಟೆರರ್ ಸ್ಟೇಟನ್ನು ಬ್ರ್ಯಾಂಡನ್ನು ಕಳ್ಕೊಳ್ಳೋಕ್ಕೆ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ. ಆ್ಯಂಡ್ ಅಮೇರಿಕಾ ಕ್ಲಿಯರ್ಲಿ ಪಾಕಿಸ್ತಾನನ ಒಂದು ಟೂಲ್ ಥರ ಯೂಸ್ ಮಾಡ್ತಿದೆ. ಪಾಕಿಸ್ತಾನ ಇಸ್ ಅ ಪಪೆಟ್ ಮೀಡಿಯೇಟರ್. ಹೀಗಾಗಿ ಅಮೇರಿಕದ ಅನಿವಾರ್ಯತೆ, ಅವಶ್ಯಕತೆ ಪಾಕಿಸ್ತಾನಕ್ಕಿದೆ, ನಮಗಿಲ್ಲ. ಅಮೇರಿಕ ಪಾಕಿಸ್ತಾನನೇ ಯಾಕೆ ಸೆಲೆಕ್ಟ್ ಮಾಡ್ತು ಹಾಗಾದರೆ? ಅಮೇರಿಕ ಹೇಳ್ದಂಗೆಲ್ಲ ಕೇಳೋ ರಾಷ್ಟ್ರ ಬಹುಶಃ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಸ್ರೇಲ್, US ಹಾಗೂ ಇರಾನ್ನ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಏನಿದೆ ಅದರ ಬಗ್ಗೆ ಸಂವಾದ ಮಾಡೋಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇದು ಬಹುಶಃ ಒಂದು ಪ್ರಬುದ್ಧವಾದ ಸಂವಾದ ಆಗಿರುತ್ತೆ ಅಂತ ಹೇಳಿ ಶುರು ಮಾಡೋಣ. ಮೊದಲನೇದಾಗಿ ದ ರಿವೆಂಜ್ ಆಫ್ ಜಿಯೋಗ್ರಫಿ ಅಂತ ಹೇಳಿ ಒಂದು ಪುಸ್ತಕ ಇದೆ, ರಾಬರ್ಟ್ ಡಿ ಕಪ್ಲಾನ್ ಅವ್ರು ಬರೆದಿರೋಂಥದ್ದು. ಅದೇ ಆಯಾಮದಲ್ಲಿ ಇನ್ನೊಂದು ಪುಸ್ತಕ ಇದೆ, ಅದು ದ ಪ್ರಿಸನರ್ಸ್ ಆಫ್ ಜಿಯೋಗ್ರಫಿ ಅಂತ. ಸೊ ಈ ಪುಸ್ತಕಗಳ ಸಾರಾಂಶ, ಈ ಪುಸ್ತಕಗಳು ಏನು ಹೇಳುತ್ತೆ ಅಂದರೆ, ಒಂದು ದೇಶದ ಜಿಯೋಗ್ರಫಿ ಯಾವುದಿರುತ್ತೆ ಅದು ಆ ದೇಶದ ರಾಜತಂತ್ರವನ್ನು, ಆ ದೇಶದ ಸ್ಟ್ರಾಟಜಿಕ್ ಫೇಟನ್ನು, ಆ ದೇಶದ ಡಿಪ್ಲೊಮಸಿಯನ್ನು ನಿರ್ಧರಿಸತ್ತೆ ಅಂತ ಹೇಳಿ. ಅಂದರೆ ಒಂದು ದೇಶ ಎಕನಾಮಿಕ್ ಸೂಪರ್ ಪವರ್ ಆಗಿರ್ಬೋದು, ಆ ದೇಶ ಆರ್ಥಿಕವಾಗಿ ರಾಜನೀತಿಯಲ್ಲಿ ಎಷ್ಟೇ ಬಲಿಷ್ಠವಾಗಿರ್ಬೋದು, ಆದರೂ ಕೂಡ ಅಲ್ಟಿಮೇಟ್ಲಿ ಆ ದೇಶದ ಜಿಯೋಗ್ರಫಿ ಏನಿರುತ್ತೆ ಅದು ಆ ದೇಶದ ರಾಜತಾಂತ್ರಿಕ ನಿಲುವನ್ನು, ಆ ದೇಶದ ಅಭಿವೃದ್ಧಿ ಪಥವನ್ನು, ಈ ಎಲ್ಲವನ್ನ ಕೂಡ ನಿರ್ಧರಿಸುತ್ತೆ ಅಂತ. ಸೊ ಈ ಉದಾಹರಣೆಗೆ ನಾವು ವೆಸ್ಟ್ ಏಷ್ಯಾಗೆ ಹೋಗೋ ಮೊದಲು ಭಾರತದಿಂದನೇ ಶುರು ಮಾಡೋಣ. ಭಾರತಕ್ಕೆ ನೀವೆಲ್ಲರೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೇಳೆ ಪಾಕಿಸ್ತಾನ ಮತ್ತು ಚೈನಾ ಅದರ ನೈಬರ್ಸ್ ಅಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ಭಾರತದ ವಸ್ತುಸ್ಥಿತಿ ಬೇರೆ ರೀತಿ ಇರ್ತಿತ್ತು. ಭಾರತದ ಎಕಾನಮಿ, ನಮ್ಮ ಅವಶ್ಯಕತೆಗಳು, ನಮ್ಮ ಸ್ಟ್ರಾಟಜಿಕ್ ನೆಸೆಸಿಟೀಸ್, ನಮ್ಮ ಸ್ಟ್ರಾಟಜಿಕ್ ಗೋಲ್ಸ್, ನಮ್ಮ ಮಿಲಿಟ್ರಿ ಎಲ್ಲ ನಮ್ಮ ಒಂದು ಗೋಲ್ಸ್ ಆಗಿರಬಹುದು ಅಥವಾ ನಮ್ಮ ಆದ್ಯತೆಗಳು ಬೇರೆ ಬೇರೆ ಇರ್ತಿತ್ತು. ಬಟ್ ಬಿಕಾಸ್ ವಿ ಹ್ಯಾವ್ ಚೈನಾ ಆ್ಯಂಡ್ ಪಾಕಿಸ್ತಾನ್ ಆಸ್ ಆರ್ ನೈಬರ್ಸ್, ನಮ್ಮ ಪ್ರತಿಯೊಂದು ಮಿಲಿಟರಿ ಗೋಲ್ಸ್, ನಮ್ಮ ಪ್ರತಿಯೊಂದು ಸ್ಟ್ರಾಟಜಿಕ್ ಗೋಲ್ಸ್ ಅದರ ಮೇಲೆ ನಿಂತಿರುತ್ತೆ. ಯಾಕಂದರೆ ಇವಾಗ ಪಾಕಿಸ್ತಾನವನ್ನು, ಅದರ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ಫಾರಿನ್ ಪಾಲಿಸಿ, ಡಿಪ್ಲೊಮಸಿ, ನಮ್ಮ ಮಿಲಿಟರಿ, ನಮ್ಮ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲವೂ ಇರಬೇಕು. ಅದೇ ರೀತಿ ನಾವು ಚೈನಾ ಜೊತೆ ಹೋರಾಡಬೇಕು, ಚೈನಾದಿಂದ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಫಾರಿನ್ ಪಾಲಿಸಿ, ಮಿಲಿಟರಿ ಎಲ್ಲವನ್ನೂ ನಾವು ನಿರ್ಧರಿಸಬೇಕಾಗತ್ತೆ. ಸೊ ಹೀಗಾಗಿ ಒಂದು ದೇಶದ ಜಿಯೋಗ್ರಫಿ ಏನಿರುತ್ತೆ ಅದು ಆ ದೇಶದ ಸ್ಟ್ರಾಟಜಿಕ್ ಪಾತನ್ನು, ಡಿಪ್ಲೊಮಸಿಯನ್ನು, ಒಂದು ಲಾಂಗ್ ಟರ್ಮ್ ವಿಷನ್ ಆ ದೇಶದ ಏನಿರಬೇಕು ಅನ್ನೋದನ್ನು ಆ ದೇಶದ ಜಿಯೋಗ್ರಫಿ ಡಿಸೈಡ್ ಮಾಡುತ್ತೆ. ಸಿಮಿಲರ್ಲಿ ಇವಾಗ ಬಹುದೊಡ್ಡ ಕರಾವಳಿ ಇದೆ, ಮ್ಯಾರಿಟೈಮ್ ಕಾರಿಡಾರ್ ಇದೆ ನಮಗೆ ಅಂದರೆ ಆಗ ನಮ್ಮ ದೇಶದ ಆದ್ಯತೆಗಳು, ನಮ್ಮ ಪಾಲಿಸಿ, ನಮ್ಮ ಸ್ಟ್ರಾಟಜಿಕ್ ಪಾತ್ ಎಲ್ಲವೂ ಬೇರೆ ಇರುತ್ತೆ. ಒಂದು ವೇಳೆ ನೇಪಾಳ ರೀತಿಯ ಪುಟ್ಟ ದೇಶ, ನಮ್ಮದು ಲ್ಯಾಂಡ್ಲಾಕ್ಡ್ ಕಂಟ್ರಿ ಅಂದರೆ ಆವಾಗ ನಮ್ಮ ಅಗತ್ಯತೆಗಳು ಬೇರೆ ಇರುತ್ತೆ. ಸೊ ಹೀಗೆ ಒಂದು ದೇಶದ ಜಿಯೋಗ್ರಫಿ, ಇರೆಸ್ಪೆಕ್ಟಿವ್ ಆಫ್ ಇಟ್ಸ್ ಪೊಲಿಟಿಕಲ್ ಪಾತ್, ಎಕನಾಮಿಕ್ ಪಾತ್, ದ ಜಿಯೋಗ್ರಫಿ ಡಿಸೈಡ್ಸ್ ದ ಸ್ಟ್ರಾಟಜಿಕ್ ಫೇಟ್ ಆಫ್ ಅ ನೇಷನ್ ಅಂತ ಹೇಳ್ತೀವಿ. ಸೊ ಈ ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು ವೆಸ್ಟ್ ಏಷ್ಯಾದ ಸ್ಥಿತಿಗತಿಗಳನ್ನು ನಾವು ಅನಲೈಸ್ ಮಾಡೋಣ. ಸೊ ವೆಸ್ಟ್ ಏಷ್ಯಾ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎನರ್ಜಿ ಸೂಪರ್ ಪವರ್. ಅಲ್ಲಿಯ ಆಯಿಲ್, ಅಲ್ಲಿಯ ಎನರ್ಜಿ ರಿಸೋರ್ಸಸ್, ಅಲ್ಲಿದು ಶಕ್ತಿ, ಅಲ್ಲಿದು ಎಕಾನಮಿಯನ್ನು ರನ್ ಮಾಡ್ತಾ ಇದೆ. ಬಟ್ ಇದೇ ಎನರ್ಜಿ ಡಿಸಡ್ವಾಂಟೇಜ್ ಕೂಡ ಆಗಬಹುದು. ಯಾಕಂದರೆ ಎನರ್ಜಿ ನ್ಯಾಚುರಲ್ ರಿಸೋರ್ಸ್, ಅದು ಆ ಪ್ರದೇಶದಲ್ಲಿ, ಆ ಜಿಯೋಗ್ರಫಿನಲ್ಲಿ ಸಿಗೋ ಅಂಥದ್ದು. ಸೊ ಆ ಎನರ್ಜಿ ಆ ದೇಶಗಳಿಗೆ ಹೇಗೆ ಪೂರಕ ಹಾಗೆ ಮಾರಕ ಕೂಡ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅನಲೈಸ್ ಮಾಡೋಣ. ಸೊ ಮೊದಲನೇದಾಗಿ ಸಂವಾದವನ್ನು 3 ಭಾಗಗಳಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇತಿಹಾಸದ ದೃಷ್ಟಿಯಿಂದ ನೋಡೋಣ. ಅಂದರೆ
USA ಮತ್ತು ಇಸ್ರೇಲ್ ಹಾಗೂ ಇರಾನ್ನ ಒಂದು ಈ ಸಂದಿಗ್ಧತೆ, ಈ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಯಾವಾಗಿಂದ ಶುರುವಾಯಿತು, ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು ಅಂತ. ಎರಡನೇ ಭಾಗದಲ್ಲಿ ನಾವು ಕಂಟೆಂಪರರಿ ಇಶ್ಯೂಸನ್ನು ಅನಲೈಸ್ ಮಾಡೋಣ. ಅಂದರೆ ಇವತ್ತು ಸದ್ಯ ಅಲ್ಲಿ ಏನು ವೆಸ್ಟ್ ಏಷ್ಯಾದಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಅದು ಹೇಗೆ ಹೋಗ್ತಿದೆ, ಮುಂದೆ ಹೇಗೆ ಹೋಗ್ಬೋದು ಅಂತ. ಮೂರನೇದಾಗಿ ಬಹುಮುಖ್ಯವಾಗಿ ಈ ಇಡೀ ಸಂದಿಗ್ಧತೆಯಲ್ಲಿ ಭಾರತದ ನಿಲುವೇನು, ಭಾರತದ ಸ್ಟ್ರಾಟಜಿಕ್ ಗೋಲ್ಸ್ ಏನು, ಭಾರತದ ರಾಜತಾಂತ್ರಿಕತೆ ಹೇಗಿದೆ, ಅದೆಷ್ಟು ಸರಿ ಎಷ್ಟು ತಪ್ಪು, ಭಾರತ ಸರಿಯಾಗಿ ಏನು ಮಾಡ್ತಿದೆ, ಹಾಗೆ ಇನ್ನೂ ಹೆಚ್ಚು ಸರಿಯಾಗಿ ಏನು ಮಾಡ್ಬೋದು, ಈ ಎಲ್ಲವನ್ನು ಅನಲೈಸ್ ಮಾಡೋಣ. ಸೊ ಮೊದಲನೇದಾಗಿ ಇಫ್ ಇಟ್ ಟ್ರೇಸ್ ಬ್ಯಾಕ್ ಟು ಹಿಸ್ಟ್ರಿ, ಇಸ್ರೇಲ್ ಮತ್ತು USA ಹಾಗೂ ಈ ಇರಾನ್ನ ಸಂದಿಗ್ಧತೆ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ಅಂದರೆ ವಿ ಹ್ಯಾವ್ ಟು ಟ್ರೇಸ್ ಬ್ಯಾಕ್ ಟು 1950s. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವತ್ತು ಬದ್ಧ ವೈರಿಗಳ ಥರ ಆಡೋ USA ಮತ್ತು ಇರಾನ್ ಒಂದು ಕಾಲದಲ್ಲಿ ತುಂಬ ಒಳ್ಳೆ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್, ಅವರ ಸ್ಟ್ರಾಟಜಿಕ್ ಗೋಲ್ಸ್ ಎಲ್ಲ ತುಂಬ ಅಲೈನ್ ಆಗ್ತಿತ್ತು, ಅವರು ಸಿಕ್ಕಾಪಟ್ಟೆ ಮ್ಯೂಚುವಲ್ ಅಗ್ರಿಮೆಂಟ್ಸ್ ಇತ್ತು, ಸೇಮ್ ಗೋಲ್ ಸೇಮ್ ವಿಷನ್ ಜೊತೆ ವರ್ಕ್ ಮಾಡ್ತಿದ್ರು. ಸೊ ಹಂಗಿದ್ದ ಈ ಇರಾನ್ ಮತ್ತು USA ಸಂಬಂಧ ಇವತ್ತು ಯಾಕೆ ಈ ರೀತಿ ಮ್ಯಾಕ್ಸಿಮಮ್ ಅನಿಮೋಸಿಟಿ, ಮ್ಯಾಕ್ಸಿಮಮ್ ಅಟ್ರಾಸಿಟಿಗೆ ಮಾರ್ಪಾಡಾಗಿದೆ ಅನ್ನೋಂತಹದ್ದನ್ನು ನೋಡೋಣ. ಸೊ 1950ರ ದಶಕದಲ್ಲಿ ಇನಿಷಿಯಲಿ ಪರ್ಷಿಯನ್ ರೆಜಿಮ್, ಪಹ್ಲಾವಿ ರೆಜಿಮ್ ಇರಾನ್ನಲ್ಲಿ ರೂಲ್ ಮಾಡ್ತಿತ್ತು. ಬಟ್ ಒನ್ ಪಾಯಿಂಟಲ್ಲಿ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಒಬ್ಬರು ಇರಾನ್ನಲ್ಲಿ ಬರ್ತಾರೆ, ಮೊಹಮ್ಮದ್ ಮೊಸೇದ್ ಅಂತ ಹೇಳಿ. ಸೊ ಅವರ ಕಾಲದಲ್ಲಿ ಬ್ರಿಟಿಷ್ ಕಂಪನಿ ಏನಿತ್ತು, ಒಂದು ಬ್ರಿಟಿಷ್ ಇಂಪೀರಿಯಾಲಿಸಮ್ ಅಂತ ಹೇಳ್ತೀವಲ್ಲ, ಕೊಲೋನಿಯಾಲಿಸಮ್. ಸೊ ಆವಾಗಿನ ಕಾಲಕ್ಕೆ ನಮಗೆಲ್ಲ ಗೊತ್ತಿದೆ, ಇಂಡಿಯಾ ಆಗ್ಬೋದು ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಾಗ್ಬೋದು, ಬ್ರಿಟಿಷ್ ಇಂಪೀರಿಯಾಲಿಸಮ್ ಅಥವಾ ಕೊಲೋನಿಯಾಲಿಸಮ್ ತುಂಬಾ ಇತ್ತು. ಎಲ್ಲ ದೇಶಕ್ಕೂ ಅವ್ರು ಹೋಗ್ತಿದ್ರು, ಅದನ್ನು ಆಕ್ಯುಪೈ ಮಾಡ್ಕೋತಿದ್ರು, ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರು, ಅಲ್ಲಿ ಪ್ರಾಫಿಟ್ ಮಾಡ್ತಿದ್ರು. ಅದೇ ರೀತಿ ಬ್ರಿಟಿಷ್ ಅವರು ಇರಾನ್ನಲ್ಲಿ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಲಿಯ ಎನರ್ಜಿಯನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ರು. ಇರಾನ್ನಲ್ಲಿ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಇಡೀ ಗ್ಲೋಬಿಗೆ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ತಾವು ಲಾಭವನ್ನು ಪಡ್ಕೋತಿದ್ರು. ಸೊ ಇದನ್ನು ನೋಡಿದಂತಹ ಆ ಇರಾನ್ನ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಯಾರಿದ್ರು, ಅವರಿಗೆ ಸಿಟ್ಟು ಬಂತು. ಅಂದರೆ ನಮ್ಮ ರಿಸೋರ್ಸಸ್ ಇದು, ನಮ್ಮ ನೆಲದ ಸ್ವತ್ತಿದು, ಇದರಿಂದ ಬ್ರಿಟಿಷ್ ಲಾಭವನ್ನು ಮಾಡ್ಕೋತಿದ್ದಾರೆ, ಆದರೆ ನಮಗೆ ಯಾವುದೇ ರೀತಿ ಲಾಭ ಸಿಗ್ತಿಲ್ಲ. ಅಂದರೆ ಅಟ್ ದ ಕಾಸ್ಟ್ ಆಫ್ ಇರಾನಿಯನ್ ಎಕಾನಮಿ, ಇರಾನಿಯನ್ ಪ್ರೋಗ್ರೆಸ್, ಬ್ರಿಟಿಷ್ ಆರ್ ಮೇಕಿಂಗ್ ದಿ ಪ್ರಾಫಿಟ್ಸ್ ಅಂತ. ಸೊ ಹಾಗಾಗಿ ಈ ಇರಾನ್ನ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು ಅಂದರೆ, ಅಲ್ಲಿದ್ದಂತಹ ಬ್ರಿಟಿಷ್ ಡೆವಲಪ್ ಮಾಡಿದಂತಹ ಆಯಿಲ್ ಕಂಪನಿ ಏನಿತ್ತು ಅದನ್ನು ಮೊನಾಪಲೈಸ್ ಮಾಡಿದ್ರು, ನ್ಯಾಷನಲೈಸ್ ಮಾಡಿ ಅವರ ಸಾವರ್ನಿಟಿಗೆ ತೊಗೊಂಡ್ರು. ಅಂದರೆ ಕಂಪ್ಲೀಟ್ಲಿ ಇರಾನ್ನ ಆಧಿಪತ್ಯನ ಅಲ್ಲಿ ಸ್ಥಾಪಿಸಿ, ನಮಗೆ ಬ್ರಿಟಿಷ್ ಇಲ್ಲಿ ಬರೋ ಒಂದು ಅವಶ್ಯಕತೆ ಇಲ್ಲ, ಇದು ನಮ್ಮ ಸ್ವತ್ತು, ನಾವಿದನ್ನು ನೋಡ್ತೀವಿ, ಇದರಿಂದ ಬರೋ ಸಂಪೂರ್ಣ ಲಾಭವನ್ನು ನಾವು ತಗೊಳ್ತೀವಿ ಅಂತ ಹೇಳಿ ನಿರ್ಧರಿಸಿದ್ರು. ಸೊ ಇದರಿಂದ ಬ್ರಿಟಿಷ್ಗೆ ನಷ್ಟ ಆಯ್ತಲ್ಲ, ಹಾಗಾಗಿ ಅವರು ಹೆಲ್ಪಿಗೆ ಅಮೇರಿಕಾ ಬಳಿ ಹೋದರು. ಅಂದರೆ ನಾವು ಇರಾನ್ನಲ್ಲಿ ಕಟ್ಟಿ ಬೆಳೆಸಿದಂತಹ ಆಯಿಲ್ ಕಂಪನಿಯನ್ನು ಇರಾನ್ ಇವತ್ತು ತನ್ನ ಆಧಿಪತ್ಯಕ್ಕೆ ತಗೊಂಡಿದೆ, ಹಾಗಾಗಿ ನಾವಿದನ್ನು ವಾಪಸ್ ತಗೋಬೇಕು, ನಮಗೆ ಸಹಾಯ ಮಾಡಿ ಅಂತ ಬ್ರಿಟಿಷ್ USA ಹತ್ರ ಹೋದರು. ಸೊ ಅಲ್ಲಿಂದ USA ಬಹುಶಃ ಮೊದಲನೇ ಹೆಜ್ಜೆ ಅಥವಾ ಮೊದಲನೇ ಮಾತುಕತೆ ಇರಾನ್ ಒಟ್ಟಿಗೆ ಶುರುವಾಯಿತು. ಈ USA ಎಲ್ಲೇ ಬಂದರೂ ಅಲ್ಲಿ USAಯ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ CIA, ಅದು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿದೆ. ಇವತ್ತು ಜಗತ್ತಲ್ಲಾಗುವಂತಹ ಮೆಜಾರಿಟಿ ಮಿಲಿಟರಿ ಕೂಗಳಿಗೆ, ರೆಜಿಮ್ ಡಿಸ್ಟೆಬಿಲೈಸೇಷನ್ಗಳಿಗೆ ಅಮೆರಿಕನ್ CIA ಒಂದು ಬಹುದೊಡ್ಡ ಕಾರಣ. ಉದಾಹರಣೆಗೆ ನಾವು ಇತ್ತೀಚಿನ ಎಕ್ಸಾಂಪಲ್ಗಳನ್ನು ನೋಡ್ಬೋದು. ನಮ್ಮ ಸುತ್ತಮುತ್ತನೇ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಯಾವ ರೀತಿ ರೆಜಿಮ್ ಡಿಸ್ಮ್ಯಾಂಟಲ್ ಆಗಿದೆ, ಅದೆಲ್ಲದಕ್ಕೂ CIA ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿ ಹಿಂದೆ ಇದೆ ಅನ್ನೋದು ಒಂದು ಬಹುದೊಡ್ಡ ತರ್ಕ. ಸೊ ಅದೇ ರೀತಿ ಅಮೆರಿಕನ್ CIA ಇರಾನಿಗೂ ಆಗ 1953ನಲ್ಲಿ ಹೋಗಿ ಇರಾನ್ದು ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅವರನ್ನು ಬೀಳ್ಸಿದ್ರು, ಆ ರೆಜಿಮನ್ನು ಡಿಸ್ಮ್ಯಾಂಟಲ್ ಮಾಡಿದ್ರು. ಸೊ ಮತ್ತೆ ಹಳೆ ಪರ್ಷಿಯನ್ ರೆಜಿಮ್ ಏನಿತ್ತು, ಪಹ್ಲಾವಿ ರೆಜಿಮ್, ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಆಯಿಲ್ ಕಂಪನಿ ಮತ್ತೆ ಬ್ರಿಟಿಷ್ ಆಧಿಪತ್ಯಕ್ಕೆ ಹೋಯಿತು. ಅಲ್ಲಿಂದ ಏನು ಡೀಲ್ ಆಯ್ತು ಅಂದರೆ, ಬ್ರಿಟಿಷ್ ಮತ್ತು ಅಮೆರಿಕ ಎರಡೂ ದೇಶಗಳು ಕೂಡ ಆಯಿಲ್ ಕಂಪನಿಯಿಂದ ಏನು ಲಾಭ ಬರುತ್ತೆ ಅದರಲ್ಲಿ 40% ಶೇರ್ ಮಾಡ್ಕೋತೀವಿ ಅಂತ ಹೇಳಿ ಒಂದು ಡೀಲಿಗೆ ಬಂದರು. ಸೊ ಈ ಪರ್ಷಿಯನ್ ಪಹ್ಲಾವಿ ರೆಜಿಮ್ ಏನಿತ್ತು ಇರಾನ್ನಲ್ಲಿ, ಅದು ಎಕ್ಸ್ಟ್ರೀಮ್ಲಿ ಪ್ರೋ ವೆಸ್ಟರ್ನ್ ರೆಜಿಮ್ ಆಗಿತ್ತು. ಸೊ ಅಮೆರಿಕ ಮತ್ತು ಪರ್ಷಿಯನ್ ರೆಜಿಮ್ ಇರಾನ್ ಇವರ ಸಂಬಂಧ ಬಹಳನೇ ಅಚ್ಚುಕಟ್ಟಾಗಿತ್ತು.
ಎಷ್ಟರ ಮಟ್ಟಕ್ಕೆ ಅಂದರೆ ಇವತ್ತು ಇರಾನ್ ಮಾಡುವಂತಹ ನ್ಯೂಕ್ಲಿಯರ್ ಡೀಲ್ ಯುರೇನಿಯಂ ಎನ್ರಿಚ್ಮೆಂಟನ್ನೆಲ್ಲ ಅಮೆರಿಕ ವಿರೋಧಿಸುತ್ತೆ. ಬಟ್ ಆಗ 1950s 60sಲ್ಲಿ ಅಮೇರಿಕಾ ಇರಾನ್ನ ಯುರೇನಿಯಂ ಎನ್ರಿಚ್ಮೆಂಟನ್ನು, ಅದರ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸನ್ನು ಸಪೋರ್ಟ್ ಮಾಡ್ತಿದ್ರು. ಅವ್ರಿಗೆ ಯುರೇನಿಯಂ ಎನ್ರಿಚ್ಮೆಂಟ್ಗೆ ಪರ್ಮಿಷನ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ 1960sಲ್ಲಿ USA ಇರಾನ್ಗೆ ನ್ಯೂಕ್ಲಿಯರ್ ರಿಯಾಕ್ಟರ್ಸನ್ನು ಕೂಡ ಕಳಿಸಿದ್ರು ಟು ಪ್ರೊಡ್ಯೂಸ್ ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ. ಆಫ್ಕೋರ್ಸ್ ಅಂದರೆ ಅಟಾಮಿಕ್ ಬಾಂಬ್ ಸಿಗಲ್ಲ, ಬಟ್ ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ ಕಾರ್ಪೊರೇಷನ್ ಇತ್ತು. ಇರಾನ್ನ ಅಂದಿನ ರೆಜಿಮ್, ಪರ್ಷಿಯನ್ ಪಹ್ಲಾವಿ ರೆಜಿಮ್ USA ಜೊತೆಗೆ ಸಂಬಂಧನ ಹೆಂಗೆ ನೋಡ್ತಿತ್ತಂದರೆ USA ಮಿಲಿಟರಿ ಹೆಲ್ಪ್ ನಮಗೆ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ನೋಡ್ತಿತ್ತು. ನಾವು USA ಜೊತೆ ಕೋಆಪ್ರೇಟ್ ಮಾಡಿದರೆ ನಮಗೆ ಮಿಲಿಟರಿ ಅಸಿಸ್ಟೆನ್ಸ್ ಸಿಗುತ್ತೆ, ಒಂದು ಸ್ಟ್ರಾಂಗ್ ಮಿಲಿಟರಿಯನ್ನು ನಮ್ಮ ಇರಾನ್ ದೇಶದ ಸುತ್ತ ನಾವು ಸೃಷ್ಟಿ ಮಾಡ್ಬೋದು, ತನ್ಮೂಲಕ ಇಡೀ ವೆಸ್ಟ್ ಏಷ್ಯಾದಲ್ಲಿ ನಮ್ಮ ಹೆಜಿಮೋನಿಯನ್ನು, ರೀಜನಲ್ ಹೆಜಿಮೋನಿಯನ್ನು, ನಮ್ಮ ಆಧಿಪತ್ಯವನ್ನು ಸಾಧಿಸ್ಬೋದು ಅಂತ ಹೇಳಿ ನೋಡ್ತಿದ್ರು. ಸೊ ಈ ರೀತಿ ಮ್ಯೂಚುವಲ್ ಬೆನಿಫಿಟ್ಟಿಂದಾಗಿ, ಹಾಗೆ USA ಇದನ್ನು ಹೆಂಗೆ ನೋಡ್ತಿತ್ತಂದರೆ ಇರಾನ್ ಜೊತೆಗೆ ನಾವಿದ್ದರೆ ನಾವು ಕ್ರಮೇಣವಾಗಿ ವೆಸ್ಟ್ ಏಷ್ಯಾದಲ್ಲಿ ನಮ್ಮ ಫುಟ್ ಪ್ರಿಂಟನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, US ಹೆಜಿಮೋನಿ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಇನ್ ವೆಸ್ಟ್ ಏಷ್ಯಾ ಅನ್ನೋ ದೃಷ್ಟಿನಲ್ಲಿ ನೋಡ್ತಿದ್ರು. ಸೊ ಈ ಒಂದು ಮ್ಯೂಚುವಲ್ ಬೆನಿಫಿಟ್ಟಿಂದಾಗಿ ಇರಾನ್ ಮತ್ತು USA ಸಂಬಂಧ ತುಂಬ ಚೆನ್ನಾಗಿತ್ತು. ಅದೇ ರೀತಿ USA ಇರಾನ್ ಸಂಬಂಧ ಚೆನ್ನಾಗಿದೆ ಅಂದರೆ ಬೈ ಡಿಫಾಲ್ಟ್ ಇಸ್ರೇಲ್ ಮತ್ತು ಇರಾನ್ ಸಂಬಂಧನೂ ಚೆನ್ನಾಗಿದೆ. ಸೊ ದೇ ವರ್ ಆಲ್ ಆನ್ ದ ಸೇಮ್ ಪೇಜ್, ದೇ ವರ್ ಆಲ್ ಅಲೈನ್ಡ್ ವಿತ್ ಸೇಮ್ ಸ್ಟ್ರಾಟಜಿಕ್ ಗೋಲ್ಸ್ ಅಂತ ಹೇಳ್ಬೋದು. ಸೊ ಇದೇ ರೀತಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ದ ರೈಸ್ ಆಫ್ ಅಯತೊಲ್ಲಾ ಖೊಮೇನಿ ಬಿಗಿನ್ಸ್ ಇನ್ ಇರಾನ್. ಅಯತೊಲ್ಲಾ ಖೊಮೇನಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಸ್ ಎ ಹಾರ್ಡ್ ಕೋರ್ ಇಸ್ಲಾಮಿಕ್ ರೆವಲ್ಯೂಷನರಿ. ಸೊ ಇರಾನ್ನಲ್ಲಿ ಪರ್ಷಿಯನ್ ರೆಜಿಮ್ ಇರಬೇಕಾದ್ರೆ ಅಯತೊಲ್ಲಾ ಖೊಮೇನಿ ವಾಸ್ ಅನ್ ಎಕ್ಸೈಲ್ ಫಾರ್ 15 years, ಅಂದರೆ ಬೇರೆ ದೇಶದಲ್ಲಿ ಎಕ್ಸೈಲ್ನಲ್ಲಿದ್ದರು. ಆದರೂ ಕೂಡ ಇರಾನ್ನ ಯೂತ್ಗಳನ್ನು ಈ ಅಮೇರಿಕಾ ಇರಾನ್ ಅಲಯನ್ಸ್ ವಿರುದ್ಧ ಅವರನ್ನು ಪ್ರಚೋದಿಸೋದು, ಈ ಅಮೇರಿಕಾ ಇರಾನ್ನ ಏಳಿಗೆಯ ಹಿತದೃಷ್ಟಿನಲ್ಲಿ ಒಳ್ಳೆಯದಲ್ಲ ಅಂತ ಹೇಳಿ ಇರಾನ್ನ ಯೂತ್ಗಳಿಗೆ ಅರ್ಥ ಮಾಡಿಸೋದು, ಇದನ್ನೆಲ್ಲ ಖೊಮೇನಿ ಕ್ರಮೇಣವಾಗಿ ಮಾಡ್ತಾ ಬಂದರು. ಸೊ ಹೇಗೆ ಅಂದರೆ ಖೊಮೇನಿಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಎಲ್ಲಿವರೆಗೂ ಅಮೇರಿಕಾ ಇರಾನ್ನಲ್ಲಿ ಇರುತ್ತೋ ಅಲ್ಲಿವರೆಗೂ ಇರಾನ್ಗೆ ಜೆನ್ಯೂನ್ ಪ್ರೋಗ್ರೆಸ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಮೇರಿಕಾ ತನ್ನ ಲಾಭಕ್ಕೆ ಇರಾನ್ನ ಬಳಸ್ಕೊಳ್ತಾ ಇದೆ. ಅಮೇರಿಕನ್ ಕ್ಯಾಪಿಟಲಿಸಮನ್ನು, ಅಮೇರಿಕನ್ ಬಿಸ್ನೆಸ್ ಇನ್ ಇರಾನನ್ನು ಖೊಮೇನಿ ವಿರೋಧಿಸ್ತಾ ಬಂದರು. ಸೊ ಕ್ರಮೇಣವಾಗಿ ಇದೇ ಥಿಂಕಿಂಗ್ ಇರಾನ್ನ ಯೂತ್ಗಳಲ್ಲೂ ಕೂಡ ಪ್ರಾರಂಭವಾಯಿತು. ಸೊ ಅಮೇರಿಕಾ ನಮ್ಮ ದೇಶದಲ್ಲಿ ಇದ್ದರೆ ನಮಗೆ ನಷ್ಟ ಆಗುತ್ತೆ ಅನ್ನೋ ಥಿಂಕಿಂಗ್ ಅವರಲ್ಲಿ ಬಂತು. ಅಮೇರಿಕದ ಆಧಿಪತ್ಯ ಇರಾನಲ್ಲಿ ಎಷ್ಟು ಮಟ್ಟಕ್ಕಿತ್ತಂದರೆ ಅವರ ಯಾವ ತಪ್ಪುಗಳು ಅಲ್ಲಿ ತಪ್ಪಾಗ್ತಿರ್ಲಿಲ್ಲ, ಅವ್ರಿಗೆ ಕಂಪ್ಲೀಟ್ ಇಮ್ಯುನಿಟಿ ಇತ್ತು, ಯಾವ ಜುಡಿಷಿಯರಿಗೂ ಅವ್ರು ಅಕೌಂಟಬಲ್ ಇರಲಿಲ್ಲ ಹಾಗೆ. ಸೊ ಹೀಗಿರುವಾಗ ಖೊಮೇನಿ ಈ ರೀತಿಯ ಒಂದು ನರೇಟಿವನ್ನು ತೊಗೊಂಡ್ಬಂದು ಹೀ ಸ್ಟಾರ್ಟೆಡ್ ಟು ರೈಸ್ ಆ್ಯಂಡ್ ಹೀ ಬಿಗ್ಯಾನ್ ಟು ಕ್ಯಾಟಲೈಸ್ ದಿ ಯೂತ್ ಆಫ್ ಇರಾನ್ ಆಲ್ಸೋ ಆನ್ ದೀಸ್ ಲೈನ್ಸ್. ಹಾಗಾಗಿ 1979 ವೇಳೆಗೆ ನಮಗೆಲ್ಲ ಗೊತ್ತಿರುತ್ತೆ ಇರಾನಿಯನ್ ರೆವಲ್ಯೂಷನ್ ಆಫ್ 1979. ಸೊ ಈ ಅಮೇರಿಕ ವಿರುದ್ಧದ ಒಂದು ಮನಸ್ಥಿತಿ ಏನಿದೆ ಇರಾನ್ನಲ್ಲಿ, ಅದು ಪೀಕಿಗೆ ತಲುಪಿ ಇರಾನಿಯನ್ ರೆವಲ್ಯೂಷನ್ ಆಯಿತು. ಸೊ ಇರಾನಿಯನ್ ರೆವಲ್ಯೂಷನ್ ಎಷ್ಟು ಮಟ್ಟಕ್ಕಾಯ್ತಂದರೆ ಇರಾನ್ನ ಯೂತ್ಗಳೆಲ್ಲ ಅಮೇರಿಕನ್ ಎಂಬಸಿ ಏನಿದೆ ತೆಹರಾನಲ್ಲಿ, ಇರಾನ್ನ ಕ್ಯಾಪಿಟಲ್ನಲ್ಲಿ, ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿ 50ಕ್ಕೂ ಹೆಚ್ಚು ಅಮೇರಿಕನ್ ಎಂಪ್ಲಾಯೀಸ್ ಎಂಬಸಿನಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅವರನ್ನು ಹೋಸ್ಟೇಜ್ ತಗೊಂಡ್ರು ಫಾರ್ 444 days. ಸೊ ಇದು ಇತಿಹಾಸದಲ್ಲಿ ದ ಹೋಸ್ಟೇಜ್ ಕ್ರೈಸಿಸ್ ಆಫ್ 444 days ಅಂತ ಬಹಳನೇ ಪ್ರಸಿದ್ಧವಾದಂಥದ್ದು. ಸೊ ಇಷ್ಟು ಪೀಕಿಗೆ ಹೋಗಿ ಅಲ್ಟಿಮೇಟ್ಲಿ ಇರಾನಿಯನ್ ರೆವಲ್ಯೂಷನ್ ಆಗುತ್ತೆ. ಪರ್ಷಿಯನ್ ರೆಜಿಮ್ ಪಹ್ಲಾವಿ ಕಿಂಗ್ ರೂಲರ್ ಮೊನಾರ್ಕ್ ಯಾರಿರ್ತಾರೆ ಅವರು ಹೀ ಗೋಸ್ ಇನ್ ಎಕ್ಸೈಲ್, ಅವರು ದೇಶ ಬಿಟ್ಟು ಹೋಗ್ತಾರೆ. ಆ್ಯಂಡ್ ಅಯತೊಲ್ಲಾ ಖೊಮೇನಿ ಹೂ ವಾಸ್ ಇನ್ ಎಕ್ಸೈಲ್ ಕಮ್ಸ್ ಬ್ಯಾಕ್ ಟು ಇರಾನ್. ಸೊ ಅಲ್ಲಿಂದ ದ ಥಿಯೋಕ್ರೆಟಿಕ್ ಕ್ಲೆರಿಕಲ್ ರೆಜಿಮ್ ಆಫ್ ಇರಾನ್ ಬಿಗಿನ್ಸ್. ಸೊ ಯಾವಾಗ ಈ ಹಾರ್ಡ್ ಕೋರ್ ಇಸ್ಲಾಮಿಕ್ ರೆಜಿಮ್ ಕಮೆನ್ಸಸ್ ಇನ್ ಇರಾನ್, USA ಮತ್ತು ಇರಾನ್ನ ಸಂಬಂಧ ಬೇರೆ ಆಗ್ತಾ ಹೋಗುತ್ತೆ. ಈ ಕ್ರಮೇಣವಾಗಿ USA ಇರಾನ್ ಜೊತೆಗಿನ ಎಲ್ಲ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಕಟ್ ಮಾಡ್ಕೊಳ್ತಾ ಹೋಗುತ್ತೆ, ಸ್ಯಾಂಕ್ಷನ್ಸನ್ನು ಇಂಪೋಸ್ ಮಾಡ್ತಾ ಹೋಗುತ್ತೆ, ಅವರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಗೆ ಅಡಚಣೆಗಳನ್ನು ಕೊಡ್ತಾ ಬರುತ್ತೆ. ಹೀಗೆ ಇದ್ರ ಮಧ್ಯ ಒಂದಷ್ಟು ಇನ್ಸಿಡೆಂಟ್ಗಳಾಗತ್ತೆ. ಈ ಇರಾನ್ ಏನು ಮಾಡುತ್ತೆ, ವೆಸ್ಟ್ ಏಷ್ಯಾದಲ್ಲಿ ತನ್ನ ರೀಜನಲ್ ಸ್ಟೆಬಿಲಿಟಿ, ರೀಜನಲ್ ಹೆಜಿಮೋನಿಯನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಯೆಮೆನ್ನಲ್ಲಿ ಹೌಥಸ್, ಲೆಬನನ್ನಲ್ಲಿ ಹೆಜ್ಬುಲ್ಲಾ ಇವರೆಲ್ಲರನ್ನೂ ಕೂಡ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೀಸ್ ಆರ್ ದಿ ಪ್ರಾಕ್ಸಿ ನೆಟ್ವರ್ಕ್ಸ್ ಆಫ್ ಇರಾನ್.
ಸೊ ಈ ಎಲ್ಲ ಪ್ರಾಕ್ಸಿ ನೆಟ್ವರ್ಕ್ಸನ್ನು ಹೆಜ್ಬುಲ್ಲಾ, ಹಮಾಸ್, ಹೌಥಸ್ ಇವರೆಲ್ಲರನ್ನೂ ಕೂಡ ಆನ್ ಸೇಮ್ ರೆವಲ್ಯೂಷನರಿ ಇಸ್ಲಾಮಿಕ್ ಐಡಿಯಾಲಜೀಸ್ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೆಲ್ಲವನ್ನು ಗ್ರ್ಯಾಜುವಲಿ ಅಮೇರಿಕಾ ಮತ್ತು ಇಸ್ರೇಲ್ ತನ್ನ ಒಂದು ಹೆಜಿಮೊನಿಗೆ ಥ್ರೆಟ್ ಅನ್ನೋ ರೀತಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗೆ 1980s ಇರಾನ್ ಮೇಲೆ ಇನ್ವೇಷನ್ಗೆ ಹೋಗುತ್ತೆ. ಸದಾಮ್ ಹುಸೇನ್ ರೆಜಿಮ್ ಏನಿತ್ತು ಇರಾಕ್ನಲ್ಲಿ, ಅದು ಇರಾನ್ ಮೇಲೆ ಇನ್ವೇಷನ್ಗೆ ಹೋದಾಗ ಅಮೇರಿಕ ಇರಾಕ್ನ ಸೈಡ್ ತಗೊಳುತ್ತೆ. ಸೊ ಮತ್ತು ಈ ಇರಾನ್ನ ಬೇರೆ ಬೇರೆ ಚಟುವಟಿಕೆಗಳು, ಈ ರೀತಿ ಹಮಾಸ್, ಹೆಜ್ಬುಲ್ಲಾ ಇವರಿಗೆಲ್ಲ ಪ್ರಚೋದನೆ ಕೊಡೋದು, ಇದೆಲ್ಲವನ್ನು ವಿರೋಧಿಸ್ತಾ ಹೋಗುತ್ತೆ. ಹೀಗಾಗಿ ಒಂದು ಪಾಯಿಂಟಲ್ಲಿ ಏನಾಗತ್ತಂದರೆ, ರೊನಾಲ್ಡ್ ರೇಗನ್ ಅಮೇರಿಕದ ಪ್ರೆಸಿಡೆಂಟ್ ಆಗಿರ್ಬೇಕಾದ್ರೆ ಔಟ್ರೈಟ್ಲಿ ಓಪನ್ಲಿ ಇರಾನನ್ನು ಟೆರರ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಸೊ ಅಲ್ಲಿಂದ ಅವರ ಇರಾನ್ USA ಸಂಬಂಧ ಇನ್ನೂ ಕುಸಿತಾ ಹೋಗುತ್ತೆ. ಇದಾದ ನಂತರ 9/11 ಟೆರರ್ ಅಟ್ಯಾಕ್ ಯಾವಾಗ ಆಗುತ್ತೆ ಅಮೇರಿಕಾ ಮೇಲೆ, ಒಸಾಮಾ ಬಿನ್ ಲ್ಯಾಡನ್ ಮಾಡುವಂಥದ್ದು. ಅದಾದಮೇಲೆ ಅವತ್ತಿನ ಅಮೇರಿಕಾ ಪ್ರೆಸಿಡೆಂಟ್ ಜಾರ್ಜ್ W. ಬುಷ್ ಅವರು ಇರಾನ್, ಇರಾಕ್ ಹಾಗೆ ನಾರ್ತ್ ಕೊರಿಯಾನ ಆಕ್ಸೆಸ್ ಆಫ್ ಇವಿಲ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಓಪನ್ಲಿ ಇದು ಈವಿಲ್ ದೇಶಗಳು, ರಾಷ್ಟ್ರಗಳು, ಈವಿಲ್ ಸ್ಟೇಟ್, ಇದರಿಂದ ಟೆರರಿಸಮನ್ನು ಇವರು ಪ್ರಚೋದನೆ ಮಾಡ್ತಾ ಇದ್ದಾರೆ, ಇದು ಜಗತ್ತಿಗೆ ಮಾರಕ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಇಲ್ಲಿಂದ ಈ ರೀತಿ ಅಮೇರಿಕಾ ಕಂಟಿನ್ಯೂಸ್ಲಿ ಇರಾನ್ನ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ. ಇರಾನ್ ತನ್ನ ರೀಜನಲ್ ಹೆಜಿಮೋನಿಯನ್ನು ವೆಸ್ಟ್ ಏಷ್ಯಾದಲ್ಲಿ ಬೇರೆ ಬೇರೆ ಮಾರ್ಗಗಳಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ನೋಡುತ್ತೆ. ಹಾಗೆ ಇರಾನ್ ಅಮೇರಿಕಾ ಸಂಬಂಧ ಜೊತೆಗೆ ಇಸ್ರೇಲ್ ಸಂಬಂಧ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಕಡೆಗೆ 2010 ಅಥವಾ 2005 ಆದಮೇಲಿಂದ ಇರಾನ್ ಸಿಕ್ಕಾಪಟ್ಟೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಮಾಡ್ತಿದೆ. ಸಿವಿಲ್ ನ್ಯೂಕ್ಲಿಯರ್ ಡೀಲನ್ನು ಮೀರಿ ಅಟಾಮಿಕ್ ಬಾಂಬ್ಸನ್ನು ತಯಾರಿಸೋಕ್ಕೆ ಎಷ್ಟು ಮಟ್ಟದ ಪ್ರಮಾಣದ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಿದೆ ಅಂತ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಬಂದಾಗ ಅಮೇರಿಕಾ ಇನ್ನೂ ಜಾಸ್ತಿ ಸ್ಯಾಂಕ್ಷನ್ಸನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಾದ ನಂತರ 2015 ಇರಾನ್ ನ್ಯೂಕ್ಲಿಯರ್ ಡೀಲ್ ಅಥವಾ JCPOA ಅಂತ ಏನು ಕರಿತೀವಿ, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಅಂತ, ಅದನ್ನು ಅಮೇರಿಕಾ ತಂದು ಇರಾನ್ಗೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಕಮ್ಮಿ ಮಾಡುವಂತೆ ಪ್ರೆಷರನ್ನು ಇಂಪೋಸ್ ಮಾಡುತ್ತೆ. ಸೊ ಇನ್ ರಿಟರ್ನ್ ಇರಾನಿಗೆ ಏನು ಸಿಗುತ್ತೆ ಅಂತ ಅಂದರೆ, ನಾವು ನಿಮ್ಮ ಮೇಲೆ ಈಗ ಆಲ್ರೆಡಿ ಏನು ತುಂಬ ಸ್ಯಾಂಕ್ಷನ್ಸನ್ನು ಇಂಪೋಸ್ ಮಾಡಿದ್ದೀವಿ ಟೆರರ್ ಸ್ಟೇಟ್ ಅಂತ, ಅದನ್ನೆಲ್ಲ ಕಮ್ಮಿ ಮಾಡ್ತೀವಿ ಅಂತ ಹೇಳಿ US ಪ್ರಾಮಿಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ US ಏನು ಸ್ಯಾಂಕ್ಷನ್ ಮಾಡಿರುತ್ತಂದರೆ, ಇರಾನ್ನಲ್ಲಿ ಜಗತ್ತಿನ ಯಾವುದೇ ದೇಶಗಳು ಯಾವುದೇ ರೀತಿ ಬಿಸ್ನೆಸ್ಸನ್ನು ಮಾಡೋಂಗಿಲ್ಲ, ಮಾಡಿದರೆ ಯಾವ ದೇಶ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತೀವಿ ಅನ್ನೋ ಒಂದು ಅಷ್ಟು ಸ್ಟ್ರಿಂಜೆಂಟ್ ಸ್ಯಾಂಕ್ಷನ್ಸನ್ನೆಲ್ಲ ತಂದಿರುತ್ತೆ. ಸೊ ನೀವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಕಮ್ಮಿ ಮಾಡಿದರೆ, ನ್ಯೂಕ್ಲಿಯರ್ ವೆಪನ್ಸನ್ನು ಪ್ರೊಡ್ಯೂಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದರೆ, ಇಂಟರ್ನ್ ನಾವು ಈ ಸ್ಯಾಂಕ್ಷನ್ಸನ್ನೆಲ್ಲ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಮತ್ತು USA ಒಂದು ಇರಾನ್ ನ್ಯೂಕ್ಲಿಯರ್ ಡೀಲ್ ಆಫ್ 2015 ಒಂದು ಒಪ್ಪಂದಕ್ಕೆ ಬರ್ತಾರೆ. ಬಟ್ ದೆನ್ ಕಮ್ಸ್ ಡೊನಾಲ್ಡ್ ಟ್ರಂಪ್. ಸೊ ಅವ್ರು ಏನು ಮಾಡ್ತಾರೆ, ಅವರ ಫಸ್ಟ್ ಪ್ರೆಸಿಡೆನ್ಸಿನಲ್ಲಿ ಅಂತ ನಮಗೆಲ್ಲ ಗೊತ್ತಿದೆ, ಅಬ್ರಪ್ಟ್ಲಿ ಈ ಇರಾನ್ ನ್ಯೂಕ್ಲಿಯರ್ ಡೀಲಿಂದ ಹೊರಗೆ ಬರ್ತಾರೆ. ದಿಸ್ ಇಸ್ ಟ್ರಂಪ್ದು ಫಿಲಾಸಫೀಸ್ ನಮಗೆ ಗೊತ್ತು, ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಅದು ಇದು ಅಮೇರಿಕದ ಆದ್ಯತೆಗಳು ಮಾತ್ರ ನಮಗೆ ಮುಖ್ಯ, ಬೇರೆ ಯಾವುದು ನಮಗೆ ಮುಖ್ಯ ಅಲ್ಲ ಅಂತ ಹೇಳಿ, ಇದು USA ಮೇಲೆ ಅನ್ನೆಸೆಸರಿ ಪ್ರೆಷರ್ ಅಂತ ಹೇಳಿ ಇರಾನ್ ನ್ಯೂಕ್ಲಿಯರ್ ಡೀಲಿಂದ ಫಸ್ಟ್ ಟರ್ಮಲ್ಲಿ ಟ್ರಂಪ್ ಆಚೆ ಬರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಇರಾನ್ ಈಸ್ ನೋ ಮೋರ್ ಅಕೌಂಟಬಲ್. ಮತ್ತು ಇರಾನ್ ತನ್ನ ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಈ ಹಮಾಸ್, ಹೆಜ್ಬುಲ್ಲಾ ಇವರೊಟ್ಟಿಗಿನ ಸಂಪರ್ಕವನ್ನೆಲ್ಲ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗುತ್ತೆ. ತನಗೆ ಬೇಕಾದಂತಹ ರೀಜನಲ್ ಆ್ಯಂಬಿಷನ್ಸನ್ನು ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಇದೆಲ್ಲವನ್ನು ಕೂಡ ಇಸ್ರೇಲ್ ಮತ್ತು USA ತನ್ನ ರೀಜನಲ್ ಸ್ಟೆಬಿಲಿಟಿ ಹೆಜಿಮೋನಿಗೆ ಮಾರಕ ಅನ್ನೋ ದೃಷ್ಟಿನಲ್ಲಿ ನೋಡ್ತಾ ಇರುತ್ತೆ. ಸೊ ಇದು ಇತಿಹಾಸದ ದೃಷ್ಟಿ. ಇನ್ನು ಕಂಟೆಂಪರರಿ ಇಶ್ಯೂಸಿಗೆ ಬರೋದಾದರೆ, ಸದ್ಯಕ್ಕೆ ವೆಸ್ಟ್ ಏಷ್ಯಾ ಕ್ರೈಸಿಸ್ ಹೆಂಗಾಗ್ತಿದೆ, ಯಾವ ರೀತಿ ಹೋಗ್ತಿದೆ ಅಂತ ನಮಗೆ ಗೊತ್ತು. ಬಹುಶಃ ಫೆಬ್ರವರಿ 28 ಇಸ್ರೇಲ್ ಇರಾನ್ ಮೇಲೆ ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಅಂತ ಮಾಡಿ, ಆಮೇಲೆ ನಂತರದ ಇಮಿಡಿಯೇಟ್ಲಿ 1 or 2 ಡೇಸಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಯೋತಲ್ಲಾ ಖಮೇನಿನ US ಇಸ್ರೇಲ್ ಜಾಯಿಂಟ್ ಸ್ಟ್ರೈಕ್ಸಲ್ಲಿ ಕೊಂದಾಗ ಈ ವಾರ್ ಇಷ್ಟು ಅನ್ಕಂಟ್ರೋಲಬಲ್ ಲೆವೆಲ್ಗೆ ಹೋಗುತ್ತೆ ಅನ್ನೋ ನಿರೀಕ್ಷೆ ಬಹುಶಃ ಇಸ್ರೇಲ್ ಹಾಗೆ USA ಇರಲಿಲ್ಲ ಅನ್ನೋವಂತಹದ್ದು. ಸೊ ಇವರು ಎಸ್ಕಲೇಟ್ ಮಾಡ್ತಾ ಹೋದರು ವಾರ್. ಇನ್ ಟರ್ನ್ ಇರಾನ್ ಕೂಡ ಡಿಸ್ಪೈಟ್ ಆಲ್ ದಿ ಏನಂತಾರೆ ಬ್ಯಾಕ್ಡ್ರಾಸ್ ಅಥವಾ ಏನಂತಾರೆ ಎಲ್ಲ ಫೇಲ್ಯೂರ್ಗಳನ್ನು ಮೀರಿ ಇರಾನ್ ಕಂಟಿನ್ಯೂಸ್ಲಿ ಇಟ್ ಈಸ್ ಎಕ್ಸಿಬಿಟಿಂಗ್ ಅ ವೆರಿ
ಅಸರ್ಟಿವ್ ಸ್ಟ್ರಾಟಜಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಇರಾನ್ ಕೂಡ ಬಿಡ್ತಿಲ್ಲ, USA ಕೂಡ ಬಿಡ್ತಿಲ್ಲ, ಯುದ್ಧ ಎಲ್ಲಿವರೆಗೂ ಹೋಗ್ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಸೀಸ್ ಫೈರ್ ಅಂತ ಡಿಕ್ಲೇರ್ ಮಾಡಿದರು ಟೆಂಪೊರರಿ, ಬಟ್ ಅದು ನಿಲ್ಲಿಲ್ಲ. ಇಟ್ ವಾಸ್ ಅ ವೆರಿ ಫ್ರೆಜೈಲ್ ಸೀಸ್ ಫೈರ್. ನಂತರ ಪಾಕಿಸ್ತಾನನ ಮೀಡಿಯೇಟರ್ ಅಂತ ತಗೊಂಡ್ರು, ಮಲ್ಟಿಪಲ್ ರೌಂಡ್ಸ್ ಆಫ್ ಟಾಕ್ಸ್ ಆಗ್ತಿದೆ, ಬಟ್ ಯಾವುದೇ ರೀತಿಯಾದಂತಹ ಒಂದು ಕನ್ಕ್ಲೂಸಿವ್ ಇಂಪ್ಯಾಕ್ಟನ್ನು ಯಾವ ಸೀಸ್ ಫೈರ್ ಟಾಕ್ ಸಹ ಕೊಡ್ತಿಲ್ಲ. ಸೊ ಈ ವಾರ್ ಇಡೀ ವೆಸ್ಟ್ ಏಷ್ಯಾಗೆ ಇಂಪ್ಯಾಕ್ಟ್ ಮಾಡಿದೆ. ಅಂದರೆ ಇಸ್ರೇಲ್, USA, ಇರಾನನ್ನು ಮೀರಿ ಇಡೀ ವೆಸ್ಟ್ ಏಷ್ಯಾ ಹಾಗೆ ಇಡೀ ಗ್ಲೋಬಲ್ ಎಕಾನಮಿ, ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇರಾನ್ ಏನು ಮಾಡ್ತು, ಒಂದು ಸ್ಟ್ರಾಟಜಿಕ್ ಡಿಟರೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ, ಅಮೇರಿಕಾ ಮೇಲೆ ಯುದ್ಧ ನಿಲ್ಲಿಸೋ ರೀತಿ ಪ್ರೆಷರೈಸ್ ಮಾಡೋಕ್ಕೋಸ್ಕರ ಸುತ್ತಮುತ್ತಲಿನ ಎಲ್ಲ ದೇಶಗಳ ಮೇಲೂ ಅಬ್ರಪ್ಟ್ಲಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಬಹ್ರೈನ್, UAE, ಸೌದಿ ಅರೇಬಿಯಾ, ಕತಾರ್, ಜಾರ್ಡನ್ ಎಲ್ಲ ದೇಶಗಳ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿನ US ಮಿಲಿಟರಿ ಬೇಸಸ್ ಏನಿದೆ ವೆಸ್ಟ್ ಏಷ್ಯಾದಲ್ಲಿ, ಈ ಎಲ್ಲ ದೇಶಗಳಲ್ಲಿ ಅದ್ರ ಮೇಲೂ ಅಟ್ಯಾಕ್ ಮಾಡ್ತು, ಸಿವಿಲಿಯನ್ ಸ್ಪೇಸಸ್ಸನ್ನು ಅಟ್ಯಾಕ್ ಮಾಡ್ತು. ಒಟ್ಟು US ಅನ್ನು ಇಂಡೈರೆಕ್ಟ್ಲಿ ಪ್ರೆಷರೈಸ್ ಮಾಡಿ ವಾರನ್ನು ನಿಲ್ಲಿಸೋ ದೃಷ್ಟಿನಲ್ಲಿ. ಬಟ್ ಅದ್ಯಾವುದು ಕೂಡ ದೋಸ್ ಥಿಂಗ್ಸ್ ಡಿಡೆಂಟ್ ಈಲ್ಡ್ ಮಚ್. ಹಾಗಾಗಿ ವಾರ್ ಎಸ್ಕಲೇಟ್ ಆಗ್ತಾನೇ ಇದೆ. ಹಾಗಾದರೆ ಈ ಯುದ್ಧದಲ್ಲಿ ಇರಾನ್, USA ಮತ್ತು ಇಸ್ರೇಲ್ನ ಅಲ್ಟಿಮೇಟ್ ಗೋಲ್ ಏನು? ಅವರು ಇದನ್ನು ಯಾವ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ವಿಷನಲ್ಲಿ ನೋಡ್ತಾರೆ, ಅಥವಾ ಅವರ ಸ್ಟೇಕ್ಸ್ ಏನಿದರಲ್ಲಿ? ಈ ಯುದ್ಧ ಕಂಪ್ಲೀಟ್ ಅವ್ರಿಗೆ ಬೇಕಾಗಿರೋಂಥ ಒಂದು ಕನ್ಕ್ಲೂಸಿವ್ ರಿಸಲ್ಟನ್ನು ಕೊಡಲ್ಲ ಅನ್ನೋದು ಬಹುಶಃ ಇಷ್ಟೊತ್ತಿಗೆ ಟ್ರಂಪಿಗಾಗಲಿ ಇಸ್ರೇಲಿಗಾಗಲಿ ರಿಯಲೈಸ್ ಆಗಿರುತ್ತೆ. ಬಟ್ ಸ್ಟಿಲ್ ಅವರ ಸ್ಟೇಕ್ಸ್ ಏನು, ಅವ್ರು ಇದರಿಂದ ಏನು ನಿರೀಕ್ಷೆ ಮಾಡ್ತಾರೆ, ಅವರು ಈ ಯುದ್ಧವನ್ನು ಶುರು ಮಾಡಿದಾಗ ಯಾವ ಗೋಲನ್ನು ಇಟ್ಕೊಂಡಿದ್ರು, ಇದನ್ನು ಅನಲೈಸ್ ಮಾಡಿದರೆ ಇರಾನ್ನ ದೃಷ್ಟಿಯಿಂದ ನೋಡೋದಾದರೆ, ಟು ಸಸ್ಟೈನ್ ದಿ ರೆಜಿಮ್, ಟು ಪುಟ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಫಾರ್ US ಆ್ಯಂಡ್ ಇಸ್ರೇಲ್ ಆಕ್ಸಿಸ್, ಅದೇ ಇರಾನ್ನ ಬಹುದೊಡ್ಡ ಉದ್ದೇಶ. ಅಂದರೆ ಅವರ ಇಸ್ಲಾಮಿಕ್ ಥಿಯೋಕ್ರಸಿ ಏನಿದೆ, ಅವರ ಹಾರ್ಡ್ ಕೋರ್ ಪ್ರಿನ್ಸಿಪಲ್ಸ್ ಏನಿದೆ, ಅದನ್ನು ಸಸ್ಟೈನ್ ಮಾಡೋದು, ಅದನ್ನು ಇನ್ನೂ ಸ್ಟ್ರಾಂಗಾಗಿ ಕಂಟಿನ್ಯೂ ಮಾಡೋದು ಇರಾನ್. ಅವರ ಐಡಿಯಾಲಜಿ ಏನಿದೆ ಅದನ್ನು ಇನ್ನೂ ಸ್ಟ್ರಾಂಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇರಾನ್ನ ಗೋಲ್. ಅಂದರೆ USA ಅಂತ ಸೂಪರ್ ಪವರ್ ಮುಂದೆ ಮಿಲಿಟರಿಲಿ, ಪೊಲಿಟಿಕಲಿ, ಎಕನಾಮಿಕಲಿ USA ಇಸ್ ಅ ಸೂಪರ್ ಪವರ್. ಅದರ ಮುಂದೆ ಇರಾನ್ ಏನೂ ಅಲ್ಲ. ಆದರೂ ಕೂಡ ಇಷ್ಟು ಸ್ಟ್ರಾಂಗ್ ರೆಸಿಸ್ಟೆನ್ಸನ್ನು ಕೊಡ್ತಿರೋದೇ ಇಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ಅಂದರೆ USA ಏನು ಯಾರ ಕೈಯಲ್ಲೂ ಸೋಲಿಸ್ದಕ್ಕೆ ಆಗದೇ ಇರೋ ಸೂಪರ್ ಪವರ್ ಏನಲ್ಲ. USA ಇಸ್ ಸ್ಟಿಲ್ ಬೀಟಬಲ್. ಇಟ್ ಇಸ್ ನಾಟ್ ಲೈಕ್ USA ಇಸ್ ಅನ್ಬೀಟಬಲ್. ಸೊ ಈ ಮೆಸೇಜನ್ನು ಕೊಡ್ತಿದ್ದಾರಲ್ಲ, ದಟ್ ಈಸ್ ಇರಾನ್ಸ್ ವಿಕ್ಟ್ರಿ ಅಂತ. ಮೊದಲನೇ ದಿನವೇ ಸುಪ್ರೀಂ ಲೀಡರನ್ನು ಕೊಂದರೂ ಕೂಡ ಇರಾನ್ ಇಸ್ ಸ್ಟಿಲ್ ಸರ್ವೈವಿಂಗ್ ಸಕ್ಸಸ್ಫುಲಿ. ಈಗ ಮೀಡಿಯಾ ನರೇಟಿವ್ಸ್ ಎಲ್ಲ ತುಂಬ ಬರುತ್ತೆ, ಏನು ಫಸ್ಟ್ ಡೇ ಆಯತುಲ್ಲಾ ಖಮೇನಿ ಸುಪ್ರೀಂ ಲೀಡರ್ ಡೆತ್ ಆದಮೇಲೆ ಬಹುಶಃ ಮತ್ತೆ ಪರ್ಷಿಯನ್ ರೂಲ್ ಬರುತ್ತೇನೋ, ಹಾಗೆ ಹೀಗೆ ಅಂತ. ಬಟ್ ಜಿಯೋಪೊಲಿಟಿಕಲ್ ರಿಯಾಲಿಟಿ ಅಂತ ಒಂದಷ್ಟಿರುತ್ತೆ. ಎಷ್ಟೇ ಒಂದು ಲೀಡರ್ನ ಸಾಯಿಸಿದ್ರೆ ಒಂದು ಇಡೀ ವ್ಯವಸ್ಥೆನ ಸಾಯಿಸ್ದಂಗೆ ಅಲ್ಲ ಅದು. ಒಂದು ಮಾತಿದೆ, ಬಿಯಾಂಡ್ ಡೆಸ್ಟ್ರಾಯಿಂಗ್ ದಿ ಲೀಡರ್ ಒನ್ ಶುಡ್ ಡೆಸ್ಟ್ರಾಯ್ ದಿ ಇನ್ಸ್ಟಿಟ್ಯೂಷನ್ಸ್ ದಟ್ ಎಂಪವರ್ ದಟ್ ಲೀಡರ್ ಅಂತ ಹೇಳಿ. ಅಂದರೆ ಆ ಸುಪ್ರೀಂ ಲೀಡರಿಗೆ ಆ ಇಸ್ಲಾಮಿಕ್ ಥಿಯೋಕ್ರಸಿ ಸಸ್ಟೈನ್ ಆಗೋಕ್ಕೆ ಯಾವ ಇನ್ಸ್ಟಿಟ್ಯೂಷನ್ಸ್ ಹಿಂದೆಯಿಂದ ಪಿಲ್ಲರ್ಸ್ ಥರ ಆ್ಯಕ್ಟ್ ಮಾಡ್ತಿದೆ, ಶಕ್ತಿಯನ್ನು ತುಂಬುತ್ತಿದೆ, ಅಂದರೆ ಆ ಫೌಂಡೇಶನ್, ಮೂಲ ರೂಟ್ಸನ್ನು ಡೆಸ್ಟ್ರಾಯ್ ಮಾಡಿದಾಗ ಮಾತ್ರ ಬಹುಶಃ ಕಂಪ್ಲೀಟ್ಲಿ ಈ ಕ್ಲೆರಿಕಲ್ ರೆಜಿಮ್ ಡೆಸ್ಟ್ರಾಯ್ ಆಗೋಕ್ಕೆ ಸಾಧ್ಯ, ಪರ್ಷಿಯನ್ ರೂಲ್ ಬರೋಕ್ಕೆ ಸಾಧ್ಯ. ಬಟ್ ಇರಾನಿಯನ್ ರೆಜಿಮ್, ಅವರ ಹೈರಾರ್ಕಿ, ಅವರ ಸ್ಟ್ರಕ್ಚರ್, ದ ಇನ್ಸ್ಟಿಟ್ಯೂಷನ್ಸ್ ಇನ್ ಇರಾನ್ ದಟ್ ಎಲೆಕ್ಟ್ಸ್ ದಿ ಲೀಡರ್, ದಟ್ ರನ್ಸ್ ದಿ ಕಂಟ್ರಿ ಈಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಅದು ಸರಿನಾ ತಪ್ಪಾ ಅದು ಸೆಕೆಂಡರಿ. ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಅಂದರೆ IRGC, ಇರಾನಿಯನ್ ಮಿಲಿಟರಿ ಬೇಸಿಕಲಿ. ಸೊ ಅದು ಇಟ್ ಈಸ್ ರುದ್ಲೆಸ್, ಇಟ್ ಈಸ್ ಇನ್ಹ್ಯೂಮನ್, ಇಟ್ ಈಸ್ ಬ್ರ್ಯೂಟಲ್. ರೋಡಲ್ಲಿ ಎಲ್ಲರನ್ನ ಸಾಯಿಸ್ತಾರೆ, ಬ್ಲಡ್ ಶೆಡ್ ಮಾಡ್ತಾರೆ. ಇದೆಲ್ಲವನ್ನ ನಾವು ಮೀಡಿಯಾದಲ್ಲಿ ಕೇಳಿರ್ತೀವಿ, ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಅಲ್ಟಿಮೇಟ್ ಅದು ಸರಿನಾ ತಪ್ಪಾ ಅನ್ನೋದು ಇನ್ನೊಂದು ವಾದ. ಹೌದು, ಅದು ಇನ್ಹ್ಯೂಮನ್, ಇರಾನ್ನಲ್ಲಿ ಡೆಮೋಕ್ರಸಿ ಇಲ್ಲ, ಕಾಮನ್ ಪೀಪಲಿಗೆ ರೈಟ್ಸ್ ಇಲ್ಲ, ಫ್ರೀಡಮ್ ಇಲ್ಲ, ಇದೆಲ್ಲ ಇರ್ಬೋದು ಸತ್ಯ. ಬಟ್ ಅಲ್ಟಿಮೇಟ್ ರಿಯಾಲಿಟಿ ಏನಂದರೆ, whether it is right or wrong, the theocratic regime in Iran is extremely strong. The institutions, the political administration is extremely strong. ಅವರನ್ನ ಸೋಲಿಸೋದು ಅಷ್ಟು
ಸುಲಭದ ಮಾತಲ್ಲ. ಒಬ್ಬ ಲೀಡರ್ನ ಸಾಯಿಸೋದು ಮಾತ್ರಕ್ಕೆ ಇಡೀ ವ್ಯವಸ್ಥೆನ ಸಾಯಿಸ್ತೀವಿ ಅನ್ನೋದು, ಇಡೀ ವ್ಯವಸ್ಥೆನ ಡಿಸ್ಮ್ಯಾಂಟಲ್ ಮಾಡಿ ನಮಗೆ ಬೇಕಾದ ರೂಲರ್ನ ತರ್ತೀವಿ ಅನ್ನೋದು ಸುಳ್ಳು. ಫಾರ್ ಎಕ್ಸಾಂಪಲ್ ನಾವು ಪಾಕಿಸ್ತಾನನ ತಗೊಳ್ಳೋಣ. ಪಾಕಿಸ್ತಾನ್ ಇಸ್ ಇಂಟರ್ನಲಿ ವೆರಿ ಫ್ರೆಜೈಲ್, ಪೊಲಿಟಿಕಲಿ ಎಕನಾಮಿಕಲಿ ವೀಕ್ ಸ್ಟೇಟ್. ಸೊ ಅದನ್ನು ನಾವು ಡಿಸ್ಮ್ಯಾಂಟಲ್ ಮಾಡೋದು ತುಂಬ ಸುಲಭ, ಬಟ್ ಯಾರೂ ಮಾಡ್ತಿಲ್ಲ ಡ್ಯೂ ಟು ದಿಯರ್ ಸೆಲ್ಫಿಶ್ ರೀಸನ್ಸ್. ಅದು ಇನ್ನೊಂದು ವಾದ. ಬಟ್ ಪಾಕಿಸ್ತಾನ್ ಇಸ್ ಇಂಟರ್ನಲಿ ವೀಕ್. ಅಥವಾ ನಾವು ಬಾಂಗ್ಲಾದೇಶನ ತಗೊಂಡ್ರೆ ಅಲ್ಲಿ ಶೇಖ್ ಹಸೀನಾ ರೆಜಿಮನ್ನು ಯಾಕೆ ಡಿಸ್ಮ್ಯಾಂಟಲ್ ಮಾಡೋಕ್ಕೆ ನಮಗೆ ಅಂದರೆ ಅಮೆರಿಕಾಗೆ ಈಸಿ ಆಯಿತು, ಅಥವಾ ಹೂಸೋ ಎವರ್ ಅದು ಯೂತ್ ಸ್ಟೂಡೆಂಟ್ ಅಪ್ರೈಸಿಂಗಿಂದ ಶೇಖ್ ಹಸೀನಾ ರೆಜಿಮ್ ಡಿಸ್ಮ್ಯಾಂಟಲ್ ಆಯಿತು ಅಂತೀವಿ. ಅದು ಯಾಕೆ ಸುಲಭ ಆಯ್ತು ಅಂದರೆ ದಟ್ ರೆಜಿಮ್ ಇಸ್ ಇಂಟರ್ನಲಿ ವೀಕ್. ಅಂದರೆ ಅವ್ರವ್ರ ಒಳಗೆ ಜಗಳ ಇರುತ್ತೆ, ಒಂದು ಸ್ಟ್ರಾಂಗ್ ಲೀಡರ್ ಇರಲ್ಲ, ಆ ರೀತಿ ಡೆಮೋಕ್ರಸಿ ವೀಕ್ ಇರುತ್ತೆ ಹಾಗೆ. ಬಟ್ ಇರಾನ್, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ರಾಂಗ್ಸ್ ದಟ್ ದೇ ಡೂ, ಇಂಟರ್ನಲಿ ಆ ವ್ಯವಸ್ಥೆ ಸ್ಟ್ರಾಂಗ್ ಇದೆ, ಅದೆಷ್ಟೇ ತಪ್ಪಾದ್ರೂ. ಹಾಗಾಗಿ ಅವ್ರನ್ನ ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಮತ್ತು ಇರಾನ್ ಈ ಯುದ್ಧಕ್ಕೆ ಅಂದರೆ ಅಮೇರಿಕಾ ಹಿಂಗೊಂದು ದಿನ ಬರ್ಬೋದು ಅನ್ನೋ ಅಂಥದ್ದನ್ನು ದಶಕಗಳ ಹಿಂದೆನೇ ಆ್ಯಂಟಿಸಿಪೇಟ್ ಮಾಡಿದರು. ಇಟ್ ಈಸ್ ನಾಟ್ ಅ ಸರ್ಪ್ರೈಸ್ ಫಾರ್ ಇರಾನ್. ಯಾಕಂದರೆ USA ಮತ್ತು ಇರಾನ್ ವೈರತ್ವ ದಶಕಗಳಿಂದ ನಡೀತಾ ಇದೆ. ಸೊ ಇರಾನ್ನ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಪ್ರತಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಅಲ್ಲಿಯ ಲೋಕಲ್ ಮಿಲಿಟರಿ ಲೀಡರ್, ರೀಜನಲ್ ಮಿಲಿಟರಿ ಲೀಡರ್ ಯಾರಿರ್ತಾರೆ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿರ್ತಾರೆ. ಯಾವುದೇ ರೀತಿ ಅಕೌಂಟಬಿಲಿಟಿ ಇಲ್ಲ. ದೇಶ ಉಳಿಸ್ಕೋಬೇಕು ಅಷ್ಟೇ. ನಾವು ಇರಾನ್ ಇಸ್ ಅ ವೆರಿ ರಗಡ್ ಟೆರೇನ್, ಫುಲ್ ಡೆಸರ್ಟ್, ಮೌಂಟೇನಿಯಸ್ ರೀಜನ್, ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸೊ ಅಂಡರ್ಗ್ರೌಂಡ್ ಸಿಟೀಸ್ ಇದೆ, ಅಂಡರ್ಗ್ರೌಂಡ್ ಸೈನ್ಸ್ ಲ್ಯಾಬ್ಗಳಿದೆ, ಅಲ್ಲಿ ಮಿಸೈಲ್ಗಳನ್ನು ಬಾಂಬ್ಗಳನ್ನು ತಯಾರಿಸ್ತಾನೇ ಇರ್ತಾರೆ. ಸೊ ಈ ಅಂಡರ್ಗ್ರೌಂಡ್ ಅಂದರೆ ಭೂಮಿ ಒಳಗೆ ಒಂದು ಇಡೀ ಸಿಟಿಗಳನ್ನು, ಸೈನ್ಸ್ ಲ್ಯಾಬ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದ್ರ ಒಳಗೊಳಗೆ ನೆಟ್ವರ್ಕ್ ಇದೆ ಅಂತೆ, ಅಂದರೆ ನಾ ಎಲ್ಲ ಓದ್ತಿದ್ದು. ಸೊ ಅದು ಹೆಂಗಿದೆ ಅಂದರೆ ಅದರಿಂದ ಭೂಮಿ ಒಳಗೆ ಹೋಗಿ ಹಮಾಸ್, ಹೆಜ್ಬುಲ್ಲಾ, ಹೌತಸ್ ಈ ಎಲ್ಲ ಪ್ರಾಕ್ಸೀಸ್ ಏನಿದೆ ಅವರಿಗೆ ಭೂಮಿ ಒಳಗೆ ಟ್ರಾವೆಲ್ ಮಾಡಿ ಕನೆಕ್ಟ್ ಮಾಡ್ಬೋದು. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಅವ್ರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಸೊ ಕ್ಯಾನ್ ಯು ಇಮ್ಯಾಜಿನ್, ಅಂದರೆ ಭೂಮಿ ಒಳಗೆ ಒಂದು ಇಡೀ ಊರಿದೆ, ಸಿಟಿ ಇದೆ, ಮೌಂಟೇನ್ ಕೆಳಗಡೆ ಇದೆ, ಅಲ್ಲಿ ನಿಮ್ಮ ಮಿಸೈಲ್ಗಳನ್ನು ಬಾಂಬ್ಗಳನ್ನೆಲ್ಲ ಹುದುಗಿಸಿಟ್ಟಿದ್ದೀರಿ, ಅಲ್ಲಿ ರಿಸರ್ಚ್ ಆಗ್ತಿದೆ, ಸೈಂಟಿಸ್ಟ್ಗಳು ಹೊಸ ಹೊಸ ಬಾಂಬನ್ನು, ಮಿಸೈಲ್ಸನ್ನು ತಯಾರಿಸ್ತಿದ್ದಾರೆ. ಈ ಭೂಮಿ ಕೆಳಗಾಗೋ ಇದೆಲ್ಲ ಇದು ಯಾವ ಅಮೆರಿಕನ್ ಇಸ್ರೇಲಿ ಸ್ಯಾಟಲೈಟ್ನ ರೀಚಿಗೆ ಮೀರಿದಂಥದ್ದು. ಯಾವ ಸ್ಯಾಟಲೈಟು ಇದನ್ನು ಟ್ರ್ಯಾಕ್ ಮಾಡಿ ಅಲ್ಲಿ ಹೋಗಿ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಸ್ಟ್ರಾಂಗ್ ಆಗಿ ಅವ್ರು ಎಸ್ಟಾಬ್ಲಿಷ್ ಆಗಿರುವಾಗ ಸಡನ್ನಾಗಿ ಎಲ್ಲಿಂದನೋ ಬಂದು ಅಮೆರಿಕನ್ ಮಿಸೈಲ್ಸನ್ನು ಅಟ್ಯಾಕ್ ಮಾಡ್ಬೋದು. ನಾವು ಅದನ್ನೇ ನೋಡ್ತಿರೋದು. ಅಮೆರಿಕನ್ F-35 ಜೆಟ್ಸನ್ನೆಲ್ಲ ಹೊಡೆದಾಕಿದ್ದಾರೆ. ಈ ಅಮೆರಿಕನ್ ಏರ್ಕ್ರಾಫ್ಟ್ಸ್ ಎಲ್ಲ ವರ್ಲ್ಡ್ ಕ್ಲಾಸ್, ವರ್ಲ್ಡ್ಸ್ ಮೋಸ್ಟ್ ಸುಪೀರಿಯರ್ ಅನ್ಬೀಟಬಲ್ ಏರ್ಕ್ರಾಫ್ಟ್ಸ್ ಅಂತ ಹೇಳಿ ಅದನ್ನು ಇರಾನ್ನ ಲೋ ಕಾಸ್ಟ್ ಡ್ರೋನ್ಸ್ ಹೊಡೆದಾಗ್ತಿದೆ. ಅಂದರೆ ಅವರ ಒಂದು ರಿಸರ್ಚ್, ಅವರ ಒಂದು ವಿಷನ್ ಟು ಡೀಲ್ ವಿತ್ ಅಮೆರಿಕಾ ಎಷ್ಟರ ಮಟ್ಟಕ್ಕಿದೆ ಅಂತ ನಾವು ಯೋಚನೆ ಮಾಡ್ಬೋದು. ಸೊ ಇಷ್ಟು ಸ್ಟ್ರಾಂಗ್ ಇರಾನ್ ಇರೋದ್ರಿಂದ ಅವರಿಗೆ ಅಮೇರಿಕಾನವರು ಸ್ಟ್ರಾಂಗ್ ಆಗಿ ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅವರಿಗೊಂದು ನ್ಯಾಚುರಲ್ ಅಡ್ವಾಂಟೇಜ್. ಅದನ್ನು ಅವರು ಜಿಯೋಗ್ರಾಫಿಕಲಿ ಕಂಟ್ರೋಲ್ ಮಾಡೋದ್ರಿಂದ ಅದನ್ನು ಇಟ್ಕೊಂಡು ಅವರು ಸಹಜವಾಗಿ ಆಟ ಆಡ್ತಾರೆ. ಅಲ್ಲಿ ಬರೋ ಟ್ಯಾಂಕರ್ಸಿಗೆ ಬಾಂಬ್ ಹಾಕ್ತಾರೆ, ಥ್ರೆಟ್ ಕೊಡ್ತಾರೆ, ತನ್ನ ಮೂಲಕ ಇಂಡೈರೆಕ್ಟ್ಲಿ US ಪ್ರೆಷರೈಸ್ ಮಾಡ್ತಾರೆ. ನಾವು ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿನ ಡಿಸ್ರಪ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿ. ಸೊ ಇದು ಇರಾನ್ನ ದೃಷ್ಟಿಕೋನ. ಇಸ್ರೇಲ್ಗೆ ಹಾಗಾದರೆ ಈ ಯುದ್ಧದಿಂದ ಏನು ಬೇಕಂದರೆ ರೀಜನಲ್ ಸ್ಟೆಬಿಲಿಟಿ, ರೀಜನಲ್ ಹೆಜಿಮೋನಿ, ಜೂಯಿಷ್ ಐಡೆಂಟಿಟಿ ಇದೆಲ್ಲ. ಇರಾನ್ ಇಸ್ರೇಲ್ನ ಒಂದು ಆಧಿಪತ್ಯಕ್ಕೆ, ವೆಸ್ಟ್ ಏಷ್ಯಾದಲ್ಲಿ ಇಸ್ರೇಲ್ ಹೆಜಿಮೋನಿಯನ್ನು ಸ್ಥಾಪಿಸೋಕ್ಕೆ ಇರಾನ್ ಒಂದು ಅಡಚಣೆ, ಒಂದು ಥ್ರೆಟ್ ಅನ್ನೋದು ಇಸ್ರೇಲ್ನ ವಾದ. ಸೊ ಹಾಗಾಗಿ ಇರಾನ್ನ ಹೊಡೆದೋಡ್ಸೋಕ್ಕೆ, ಇರಾನ್ನ ಎಸ್ಪೆಷಲಿ ಅಲ್ಲಿಯ ಥಿಯೋಕ್ರೆಟಿಕ್ ರೆಜಿಮನ್ನು ಡಿಸ್ಮ್ಯಾಂಟಲ್ ಮಾಡೋಕ್ಕೆ ಇಸ್ರೇಲ್ ಯಾವಾಗಲೂ ಪ್ರಯತ್ನ ಪಡ್ತಿರುತ್ತೆ. ಆ್ಯಂಡ್ ಅಮೇರಿಕಾ ಸಹಜವಾಗಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಈ ಯುದ್ಧದಿಂದ USA ಏನು ಬೇಕು? ಈಗ ಇಸ್ರೇಲ್, ಇರಾನ್ ಆದರೂ ವೆಸ್ಟ್ ಏಷ್ಯಾದ ಕಂಟ್ರಿಗಳು, ನೈಬರ್ಸ್, ಅವ್ರು ಆ ರೀಜನಲ್ಲಿದ್ದಾರೆ, ಅವ್ರಿಗೆ ಅವ್ರದ್ದೇ ಆದ ಆದ್ಯತೆಗಳಿರುತ್ತೆ, ಭಯ ಇರುತ್ತೆ, ಎಲ್ಲ ಸಹಜ. ಆದರೆ USA ಸಂಬಂಧನೇ ಇಲ್ಲದೆ ಅಲ್ಲೆಲ್ಲೋ ನಾರ್ತ್ ಅಮೇರಿಕಾಲಿದೆ. ಅದಕ್ಕೆ ಈ ಯುದ್ಧದಿಂದ ಏನು ಬೇಕು ಅನ್ನೋದಾದರೆ ದಟ್ಸ್ ಹೌ ಅಮೇರಿಕಾ ಈಸ್. ಟ್ರಂಪ್ ಸ್ವಲ್ಪ ಅದನ್ನು ಲೌಡಾಗಿ ಮಾಡ್ಬೋದು, ಹೇಳಿ ಎಲ್ಲ ಕಡೆ ಭಯಂಕರ ಟ್ವೀಟ್ಗಳೆಲ್ಲ ಮಾಡಿ ಯುದ್ಧ ಮಾಡ್ಬೋದು, ಅಥವಾ ನಾನು ರೆಜಿಮ್ ಡಿಸ್ಮ್ಯಾಂಟಲ್ ಮಾಡ್ತೀವಿ ಅಂತೆಲ್ಲ ಘೋಷಣೆ ಮಾಡ್ಬೋದು. ಬಟ್ ಕೆಲವೊಂದು ಅಮೇರಿಕನ್ ಪ್ರೆಸಿಡೆಂಟ್ಸ್ ಅದನ್ನೇ ಸೈಲೆಂಟಾಗಿ ಮಾಡ್ಬೋದು. ಬಟ್ ದಟ್ಸ್ ಹೌ ಅಮೇರಿಕಾ ವರ್ಕ್ಸ್. ಎಲ್ಲೆಲ್ಲಿ ಯುದ್ಧ ಆಗಿದೆ, ಎಲ್ಲೆಲ್ಲಿ ರೆಜಿಮ್ ಡಿಸ್ಮ್ಯಾಂಟಲ್ ಆಗಿದೆ,
ಅಲ್ಲೆಲ್ಲ ಅಮೆರಿಕದ ಒಂದು ರೋಲ್ ಇದ್ದೇ ಇರುತ್ತೆ. ಅಮೆರಿಕನ್ CIA ಆಗಲೇ ಹೆಂಗೆ ವರ್ಕ್ ಮಾಡುತ್ತೆ ಅಂತ ನಾವು ಹೇಳಿದೆ. ಸೊ ಈ ರೀತಿ ಅಮೇರಿಕಾಗೆ ವೆಸ್ಟ್ ಏಷ್ಯಾದಲ್ಲಿ ತನ್ನ ಒಂದು ಸಾರಥ್ಯ ಬೇಕು, ತಾನು ವೆಸ್ಟ್ ಏಷ್ಯಾದಲ್ಲಿ ತನ್ನ ಹೆಜಿಮೋನಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು, ವೆಸ್ಟ್ ಏಷ್ಯಾದಲ್ಲಿ ಚೈನಾ ಬರದೇ ಇರೋ ರೀತಿ ಅಮೇರಿಕಾ ನೋಡ್ಕೋಬೇಕು. ಯಾಕೆ ವೆಸ್ಟ್ ಏಷ್ಯಾ ಅಮೇರಿಕನ್ ಫಾರಿನ್ ಪಾಲಿಸಿ, ಅಮೇರಿಕನ್ ಸ್ಟ್ರಾಟಜಿಕ್ ಗೋಲ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಅಂದರೆ, ವೆಸ್ಟ್ ಏಷ್ಯಾ ಇಸ್ ಆನ್ ಎನರ್ಜಿ ಪವರ್ ಹೌಸ್, ಸಿಂಪಲ್. ಅಲ್ಲಿ ಆಯಿಲ್ ರಿಚ್ ಅದು. ಸೊ ಅಲ್ಲಿಯ ವೆಸ್ಟ್ ಏಷ್ಯಾನ ಕಂಟ್ರೋಲ್ ಮಾಡಿದರೆ ಅಲ್ಲಿಯ ಹ್ಯೂಜ್ ಎನರ್ಜಿ ರಿಸೋರ್ಸನ್ನು ಕಂಟ್ರೋಲ್ ಮಾಡ್ದಂಗೆ, ಅಲ್ಲಿಯ ಎನರ್ಜಿಯನ್ನು ಕಂಟ್ರೋಲ್ ಮಾಡಿದರೆ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ದಂಗೆ. ಬಿಕಾಸ್ ಎನರ್ಜಿ, ಆಯಿಲ್ ಏನಿದೆ, ಪೆಟ್ರೋಲ್, ಡೀಸೆಲ್, ಬೇರೆ ಬೇರೆ ರಿಸೋರ್ಸಸ್, ಮಿನರಲ್ಸ್ ಎಲ್ಲ, ಅದು ಇಡೀ ಜಗತ್ತಿನ ಎಕಾನಮಿ ರನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವೆಸ್ಟ್ ಏಷ್ಯಾ ಕಂಟ್ರೋಲ್ ಮಾಡೋ ಮೂಲಕ ಅಲ್ಲಿ ಎನರ್ಜಿನ ಕಂಟ್ರೋಲ್ ಮಾಡಿದರೆ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ಬೋದು, ಅಮೇರಿಕನ್ ಹೆಜಿಮೋನಿ ಇರ್ಬೋದು ಅನ್ನೋದು ಅಮೇರಿಕದ ಒಂದು ವಿಷನ್ ಅಂತ ಅಥವಾ ಸ್ಟ್ರಾಟಜಿಕ್ ಗೋಲ್ ಅಂತ ಹೇಳ್ಬೋದು. ಸೊ ಹೀಗೆ ಪ್ರತಿಯೊಂದು ಸ್ಟೇಕ್ ಹೋಲ್ಡರು ಕೂಡ ತಮ್ಮ ಹೆಜಿಮೋನಿಯನ್ನು ಸಾಧಿಸ್ಕೊಳ್ಳೋಕ್ಕೆ, ತಮ್ಮ ಒಂದು ಸಾರಥ್ಯವನ್ನು ವೆಸ್ಟ್ ಏಷ್ಯಾದಲ್ಲಿ ತನ್ಮೂಲಕ ಇಡೀ ಜಗತ್ತಿನಲ್ಲಿ ಸಾಧಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಹೀಗೆ ತಮ್ಮ ತಮ್ಮ ಸೆಲ್ಫಿಶ್ ಗೋಲ್ಸಿಂದ, ತಮ್ಮ ಹೆಜಿಮೋನಿಕ್ ಆಂಬಿಷನ್ಸ್ಗೋಸ್ಕರ ಮಾಡ್ತಿರೋ ಯುದ್ಧದಿಂದ ಬರೀ ಆ 3 ಅಥವಾ 4 ದೇಶಕ್ಕೆ ಇಂಪ್ಯಾಕ್ಟ್ ಆಗ್ತಿಲ್ಲ, ಇನ್ಸ್ಟೆಡ್ ಇಡೀ ಜಗತ್ತಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಅದರಲ್ಲಿ ಇಂಡಿಯಾ ಕೂಡ ಒನ್ ಆಫ್ ದಿ ಮೇಜರ್ ಸ್ಟೇಕ್ ಹೋಲ್ಡರ್. ಅಂದರೆ ನಮ್ಮ ಎನರ್ಜಿ ಸೆಕ್ಯೂರಿಟಿ, ನಮ್ಮ ಟ್ರೇಡ್, ಪ್ರತಿಯೊಂದು ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಹೀಗಿರುವಾಗ ಇಂಡಿಯಾದ ರಾಜತಾಂತ್ರಿಕ ನಿಲುವು ಏನು, ಈ ಒಂದು ಜಿಯೋಪೊಲಿಟಿಕಲ್ ಚಾಲೆಂಜನ್ನು ಇಂಡಿಯಾ ಹೇಗೆ ನ್ಯಾವಿಗೇಟ್ ಮಾಡುತ್ತೆ ಅಂತ ಹೇಳಿ. ಸೊ ತುಂಬ ಮಾತಿದೆ. ಅಂದರೆ ಇವಾಗ ನಾವು ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀವಿ, ಇಂಡಿಯಾ ಕರೆಕ್ಟಾಗಿ ಈ ಚಾಲೆಂಜನ್ನು ಕೌಂಟರ್ ಮಾಡಲಿಲ್ಲ, ಇಂಡಿಯಾ ಕಾಂಪ್ರಮೈಸ್ ಆಯಿತು, ಇಂಡಿಯಾ ಕರೆಕ್ಟ್ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ, ಈ ಗೌರ್ಮೆಂಟ್ ಅಂತಲ್ಲ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗಿಂದನೂ ಇಂಡಿಯನ್ ಫಾರಿನ್ ಪಾಲಿಸಿ ಈಸ್ ಆಲ್ವೇಸ್ ಬ್ಯಾಲೆನ್ಸ್ಡ್, ನ್ಯೂಟ್ರಲ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್. ಸೊ ನಾವು ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಗೋಲ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಇನಿಷಿಯಲ್ ಸ್ವಾತಂತ್ರ್ಯ ಬಂದ ಹೊಸರಲ್ಲಿ ನಾವು ನಾನ್ ಅಲೈನ್ಮೆಂಟ್ ಅಂತ ಹೇಳ್ತಿದ್ವಿ, ಯಾರ ಜೊತೆನೂ ಸೇರಲ್ಲ ಅಂತ ಹೇಳಿ. ಬಿಕಾಸ್ ಅದು ಬೈಪೋಲಾರ್ ವರ್ಲ್ಡ್, ಅಂದರೆ ಅಲ್ಲಿ USA, ರಷ್ಯಾ, ಆ ಕೋಲ್ಡ್ ವಾರ್ ಎರ ಅಷ್ಟೇ ಇತ್ತು. ಸೊ ಆವಾಗ ನಾನ್ ಅಲೈನ್ಮೆಂಟ್ ಅಂತ ಹೇಳ್ತಿದ್ವಿ. ಬಟ್ ಇವತ್ತು ಜಗತ್ತು ಬದಲಾಗಿದೆ. ದಿಸ್ ಇಸ್ ನಾಟ್ ಅ ಬೈಪೋಲಾರ್ ವರ್ಲ್ಡ್ ಬಟ್ ಅ ಮಲ್ಟಿಪೋಲಾರ್ ವರ್ಲ್ಡ್. ತುಂಬ ಬೇರೆ ಬೇರೆ ದೇಶಗಳು ಎಮರ್ಜ್ ಆಗ್ತಾ ಇದೆ. ಚೈನಾ ಇದೆ, ಗ್ಲೋಬಲ್ ಸೌತ್ ಇದೆ, ಇಂಡಿಯಾ ಕೂಡ ಒನ್ ಆಫ್ ದಿ ಎಮರ್ಜಿಂಗ್ ಪವರ್ ಹೌಸಸ್. ಹೀಗಾಗಿ ನಾವು ಇವತ್ತು ಮಲ್ಟಿ ಅಲೈನ್ಮೆಂಟ್ ಅಂತೀವಿ. ಬಟ್ ಅಲ್ಟಿಮೇಟ್ಲಿ ಇಂಡಿಯಾ ತನ್ನ ದೇಶದ ಹಿತಾಸಕ್ತಿ ಏನು, ತನ್ನ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಹೆಂಗೆ ಕಾಪಾಡ್ಬೋದು ಅದನ್ನು ಮಾತ್ರ ನೋಡುತ್ತೆ. ಸೊ ಹೀಗಾಗಿ ಪಾಕಿಸ್ತಾನ ಈಗ USA ಇರಾನ್ ವಾರನ್ನು ಮೀಡಿಯೇಟ್ ಮಾಡಿ, ಪಾಕಿಸ್ತಾನದಲ್ಲಿ ಮೀಡಿಯೇಟರ್ ಅಂತ ಬಂದಾಗ ತುಂಬ ಮೀಡಿಯಾ ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ನೋಡಿದ್ವಿ. ಬೇರೆ ಬೇರೆ ಅನಲಿಸ್ಟ್ಸ್ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು. ಅಂದರೆ ಪಾಕಿಸ್ತಾನ ಕೈಯಲ್ಲೇ ಒಂದು ಸೀಸ್ ಫೈರ್ ನೆಗೋಷಿಯೇಷನ್ ಮಾಡೋಕ್ಕಾಯಿತು, ಯುದ್ಧನ ನಿಲ್ಸೋಕ್ಕಾಯಿತು. ಬಟ್ ಇಂಡಿಯಾ 4th ಲಾರ್ಜೆಸ್ಟ್ ಎಕಾನಮಿ ಅಂತೀವಿ, ಎಮರ್ಜಿಂಗ್ ಕಂಟ್ರಿ ಅಂತೀವಿ, ಏನೇನು ಹೇಳ್ತೀವಿ. ಬಟ್ ಇಂಡಿಯಾ ಕೈಯಲ್ಲಿ ಸೀಸ್ ಫೈರ್ ಮಾಡೋಕ್ಕಾಗಲಿಲ್ವಾ, ಇಂಡಿಯಾ ಮಿಸ್ಡ್ ಆನ್ ಆಪರ್ಚುನಿಟಿ ಅಂತ. ಬಟ್ ರಿಯಾಲಿಟಿ ಏನಂದರೆ, ಇಂಡಿಯಾ ಡಿಡಂಟ್ ಮಿಸ್ ಆನ್ ಆಪರ್ಚುನಿಟಿ. ಅಂದರೆ ಇಂಡಿಯಾಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ನಮಗೆ ಅವಶ್ಯಕತೆ ಇಲ್ಲದೇ ಇರೋ ವಿಷಯದಲ್ಲಿ ನಾವು ಯಾಕೆ ಅನ್ನೆಸೆಸರಿ ತಲೆ ಕೆಡಿಸ್ಕೋಬೇಕು, ಅನ್ನೆಸೆಸರಿ ನಮ್ಮ ಎನರ್ಜಿಯನ್ನು ಡ್ರೈನ್ ಮಾಡಬೇಕು ಅಂತ. ನಮ್ಮ ಅಗತ್ಯತೆ ಏನು, ನಮ್ಮ ದೇಶದ ಸೆಕ್ಯೂರಿಟಿ, ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿ, ಎಕನಾಮಿಕ್ ಸೆಕ್ಯೂರಿಟಿ, ಓವರಾಲ್ ಲಾರ್ಜರ್ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಕಾಪಾಡ್ಕೊಳ್ಳೋವಂಥದ್ದು. ಸೊ ನಾವು ಅಷ್ಟು ಮಾತ್ರ ನೋಡಿದರೆ ಸಾಕು. ಪಾಕಿಸ್ತಾನಿಗೆ ಇರೋ ಅಗತ್ಯತೆಗಳು ಬೇರೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನ ನಾನು ಆಗಲೇ ಹೇಳ್ದಂಗೆ ಇಂಟರ್ನಲಿ ವೀಕ್ ಕಂಟ್ರಿ, ಅದು ಇಡೀ ಜಗತ್ತಿನಲ್ಲಿ ಟೆರರ್ ಸ್ಟೇಟ್ ಅಂತ ಹೇಳಿ ಬ್ರ್ಯಾಂಡ್ ಆಗಿರೋ ಅಂಥದ್ದು. ಎಕನಾಮಿಕಲಿ ಕೂಡ ತುಂಬ ಡ್ರೈನಿಂಗ್ ಕಂಟ್ರಿ, ಅಂದರೆ ಎಕನಾಮಿಕಲಿ ತುಂಬ ವೀಕ್, ಅವರ ಫಾರೆಕ್ಸ್ ರಿಸರ್ವ್ಸ್ ತುಂಬ ವೀಕ್. ಫಾರ್ ಎಕ್ಸಾಂಪಲ್, ಈಗ UAE ಪಾಕಿಸ್ತಾನಿಗೆ ಕೊಟ್ಟಿರುವಂತಹ $3.5 ಬಿಲಿಯನ್ ಲೋನನ್ನು ವಾಪಸ್ ಕೇಳ್ತಾ ಇದೆ. ಸೊ ಇಫ್ ಇನ್ ಕೇಸ್ ಪಾಕಿಸ್ತಾನ ಆ ಲೋನನ್ನು UAE ವಾಪಸ್ ಕೊಟ್ಬಿಟ್ರೆ, ಪಾಕಿಸ್ತಾನ್ ಒಂದು ವಾರದಲ್ಲಿ ಫುಲ್ ಬ್ಯಾಂಕ್ರಪ್ಟ್ ಆಗೋಗುತ್ತೆ, ಅವ್ರ ಫಾರೆಕ್ಸ್ ರಿಸರ್ವ್ಸ್ ಫುಲ್ ಡಿಪ್ಲೀಟ್ ಆಗೋಗುತ್ತೆ. ಸೊ ಹೀಗಾಗಿ ಅಮೇರಿಕದ ಅನಿವಾರ್ಯತೆ, ಅವಶ್ಯಕತೆ ಪಾಕಿಸ್ತಾನಕ್ಕಿದೆ, ನಮಗಿಲ್ಲ. ಅಮೇರಿಕಾ ಹೇಳ್ದಂಗೆ ಪಾಕಿಸ್ತಾನ ಕೇಳಿದರೆ ಪಾಕಿಸ್ತಾನಕ್ಕೆ ಬೇಕಾದ್ದು ಸಿಗುತ್ತೆ. ಅದು ಸ್ವಲ್ಪ ಗ್ಲೋಬಲಿ ನಾವೇನು ಟೆರರ್ ಸ್ಟೇಟ್ ಅಲ್ಲ,
ನಾವು ಪೀಸ್ ಮಾಡ್ತೀವಿ, ನಾವು ಯುದ್ಧ ನಿಲ್ಲಿಸ್ತೀವಿ ಅಂತೆಲ್ಲ ಹೇಳಿ ಎಕ್ಸ್ಟರ್ನಲ್ ವ್ಯಾಲಿಡೇಷನನ್ನು ತೊಗೋಬೋದು. ಜೊತೆಗೆ ಈಗ IMF ಇಂದ ಎಕ್ಸ್ಟ್ರಾ ಲೋನ್ ಬೇಕಾದರೆ, ಬೇರೆ ಬೇರೆ ಅವರ ಫಿನಾನ್ಷಿಯಲ್ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸನ್ನು ಹ್ಯಾಂಡಲ್ ಮಾಡೋಕ್ಕೆ ಅಮೇರಿಕಾ ಹೆಲ್ಪ್ ಮಾಡುತ್ತೆ. ಸೊ ಹೀಗಾಗಿ ಜಿಯೋಪೊಲಿಟಿಕಲ್ ರೀಸನ್ಸ್ಗೆ, ಪರ್ಸ್ನಲ್ ಆಂಬಿಷನ್ಸ್ಗೆ, ಎಕನಾಮಿಕ್ ರೀಸನ್ಸ್ಗೆ ಆ ಟೆರರ್ ಸ್ಟೇಟನ್ನು, ಬ್ರ್ಯಾಂಡನ್ನು ಕಳ್ಕೊಳ್ಳೋಕ್ಕೆ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ. ಆ್ಯಂಡ್ ಅಮೇರಿಕಾ ಕ್ಲಿಯರ್ಲಿ ಪಾಕಿಸ್ತಾನನ ಒಂದು ಟೂಲ್ ಥರ ಯೂಸ್ ಮಾಡ್ತಿದೆ. ಪಾಕಿಸ್ತಾನ್ ಇಸ್ ಅ ಪಪೆಟ್ ಮೀಡಿಯೇಟರ್, ಇಟ್ ಈಸ್ ನಾಟ್ ಅ ಜೆನ್ಯನ್ ಪೀಸ್ ಮೇಕರ್. ಅಂದರೆ ಇಬ್ಬರು ಮಧ್ಯ ಕೂತು ಇಬ್ಬರು ವಾದಗಳನ್ನು ಕೇಳಿ ಇಬ್ರಿಗೂ ಬೇಕಾದಂತಹ ಔಟ್ಪುಟ್ಟನ್ನು, ರಿಸಲ್ಟನ್ನು ಅಥವಾ ಪೀಸ್ ಇದನ್ನು ಕೊಡುವಂಥ ಒಂದು ಸಾಮರ್ಥ್ಯ ಪಾಕಿಸ್ತಾನಕ್ಕಿಲ್ಲ. ಅಮೇರಿಕಾ ಹೇಳ್ದಂಗೆ ಕೇಳೋ ಅಂಥ ಒಂದು ರಾಷ್ಟ್ರ ಅಷ್ಟೇ ಪಾಕಿಸ್ತಾನ. ಸೊ ತನ್ನ ಒಂದು ನೀಡ್ಗೋಸ್ಕರ ಈ ಒಂದು ರೋಲನ್ನು ಪಾಕಿಸ್ತಾನ ಪ್ಲೇ ಮಾಡ್ತಾ ಇದೆ. ಅಮೇರಿಕಾ ಪಾಕಿಸ್ತಾನನೇ ಯಾಕೆ ಸೆಲೆಕ್ಟ್ ಮಾಡ್ತು ಹಾಗಾದರೆ ಈ ಒಂದು ಪೀಸ್ ಟಾಕ್ಸಿಗೆ, ನೀ ಬಾ ಪಪೆಟ್ ಮೀಡಿಯೇಟರ್ ಥರ ಕೂತ್ಕೋ ಅಂತ? ಅಂದರೆ ಅಮೇರಿಕಾ ಹೇಳ್ದಂಗೆಲ್ಲ ಕೇಳೋ ರಾಷ್ಟ್ರ ಬಹುಶಃ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ. ಈಗ ಭಾರತದ ಹತ್ರ ಬಂದ್ಬಿಟ್ಟು ನೀ ಬಾ ಮೀಡಿಯೇಟರ್ ಆಗಿರು, ನಾವು ಹೇಳ್ದಂಗೆ ಕೇಳು ಅಂತಂದರೆ ಭಾರತ ಕೇಳುತ್ತಾ? ಇಲ್ಲ, ನಾವು ಹೋಗಲ್ಲ. ನಮಗೆ ನಮ್ಮದೇ ಆದ ಬೇರೆ ಬೇರೆ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಸ್ ಇದೆ. ಯುರೋಪ್ ದೇಶಗಳು ಬರಲ್ಲ. ಯಾಕಂದರೆ ಈ ಟ್ರಂಪ್ ರೆಜಿಮಲ್ಲಿ, ಟ್ರಂಪ್ ಅಡ್ಮಿನಿಸ್ಟ್ರೇಷನಲ್ಲಿ ಎಸ್ಪೆಷಲಿ ಯುರೋಪ್ ಮತ್ತು ಅಮೇರಿಕಾ ನಡುವಿನ ಸಂಬಂಧ ತೀರಾ ಹದಗೆಟ್ಟಿದೆ. ಟ್ರಂಪ್ ರಿಪೀಟೆಡ್ಲಿ ಯುರೋಪಿಯನ್ ಕಂಟ್ರೀಸನ್ನು ಟಾರ್ಗೆಟ್ ಮಾಡ್ತಾರೆ. ನ್ಯಾಟೋಯಿಂದ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳ್ತಾರೆ, ಗ್ರೀನ್ಲ್ಯಾಂಡನ್ನು ಅನೆಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಫ್ರಾನ್ಸ್ ಪ್ರೆಸಿಡೆಂಟ್ ಫಾರ್ ಎಕ್ಸಾಂಪಲ್ ಮ್ಯಾಕ್ರೋನನ್ನು ಪರ್ಸ್ನಲ್ ಲೆವೆಲಲ್ಲಿ ಟಾರ್ಗೆಟ್ ಮಾಡ್ತಾರೆ. ಸೊ ಹೀಗಾಗಿ ಅಮೇರಿಕಾ ಯುರೋಪ್ ದೇಶಗಳ ಸಂಬಂಧ ಹದಗೆಟ್ಟಿದೆ ಈಗ. ಸೊ ನೋ ಯುರೋಪಿಯನ್ ಕಂಟ್ರಿ ವಿಲ್ ಕಮ್ ಟು ದ ಏಡ್ ಆಫ್ ಅಮೇರಿಕಾ ಟು ಬಿ ಅ ಮೀಡಿಯೇಟರ್. ಸೊ ಹೀಗಾಗಿ ಪಾಕಿಸ್ತಾನ್ is the like America thought Pakistan is the right person to do what it wants, to do its job. ಆ್ಯಂಡ್ ಪಾಕಿಸ್ತಾನ್ ಈ ರೀತಿಯ ಕೆಲಸಗಳನ್ನು ಅಮೇರಿಕಾಗೆ ಇದೇ ಮೊದಲನೇ ಸಲ ಮಾಡ್ತಿರೋ ಅಂಥದ್ದಲ್ಲ. ಉದಾಹರಣೆಗೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅವರು ಹೇಳಿರೋವಂಥದ್ದು, ವಿ ಆರ್ ಡೂಯಿಂಗ್ ದಿಸ್ ಡರ್ಟಿ ಜಾಬ್ ಫಾರ್ ಅಮೇರಿಕಾ ಸಿನ್ಸ್ ಡಿಕೇಡ್ಸ್ ಅಂತ. ಅಂದರೆ ಅಮೇರಿಕಾಗೆ ಬೇಕಾದಂಥ ಕೆಲಸಗಳನ್ನು ಪಾಕಿಸ್ತಾನ್ ದಶಕಗಳಿಂದ ಮಾಡ್ತಿದೆ. ಇನ್ ರಿಟರ್ನ್ ಮಿಲಿಟರಿ ಸಪೋರ್ಟ್, ಎಕನಾಮಿಕ್ ಸಪೋರ್ಟ್ ಹಿಂಗೇನೋ ಪಾಕಿಸ್ತಾನಕ್ಕೆ ಸಿಗ್ತಿದೆ. ಸೊ ಈ ರೀತಿ ಪಾಕಿಸ್ತಾನಕ್ಕಿರೋಂಥ ಅವಶ್ಯಕತೆಗಳು ಇಂಡಿಯಾಗಿಲ್ಲ. ವಿ ಆರ್ ದಿ 4th largest ಎಕಾನಮಿ ಆ್ಯಂಡ್ ಸದ್ಯದಲ್ಲೇ ನಾವು 3rd largest ಎಕಾನಮಿಯಾಗಿ ಎಮರ್ಜ್ ಆಗ್ತೀವಿ. ನಮ್ಮ ಮಿಲಿಟರಿ ಸ್ಟ್ರಾಂಗ್ ಇದೆ, ನಮ್ಮ ಇಂಟರ್ನಲ್ ಡೆಮೋಕ್ರಸಿ ಸ್ಟ್ರಾಂಗ್ ಇದೆ. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪೊಲಿಟಿಕ್ಸ್ ಇಂಡಿಯಾದಲ್ಲಿ ಡೆಮೋಕ್ರಸಿ ಸ್ಟ್ರಾಂಗ್ ಇದೆ. ಸೊ ನಮ್ಮ GDP ಗ್ರೋತ್ ರೇಟ್ ಸ್ಟ್ರಾಂಗ್ ಇದೆ, ನಮ್ಮ ಲೀಡರ್ಶಿಪ್ ಸ್ಟ್ರಾಂಗ್ ಇದೆ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯನ್ನು ನಾವೇ ಪೂರೈಸ್ಕೊಳ್ಳೋಷ್ಟು ಸಮರ್ಥರು ನಾವಿದ್ದೀವಿ. ಹಾಗಾಗಿ ಪಾಕಿಸ್ತಾನಕ್ಕೆ ಬೇಕಿರೋ ಥರ ಹೊರಗಿನವ್ರು ಯಾರ್ದೋ ಎಕ್ಸ್ಟರ್ನಲ್ ವ್ಯಾಲಿಡೇಷನ್, ಟೆರರ್ ಸ್ಟೇಟ್ ಅನ್ನೋ ಬ್ರ್ಯಾಂಡನ್ನು ಕಳ್ಕೊಳ್ಳೋ ಒಂದು ಅನಿವಾರ್ಯತೆ, ಇನ್ಯಾವುದೋ ದೇಶದಿಂದ ದೊಡ್ಡ ಮಟ್ಟದ ಸಾಲ ಬೇಕು, ನಮ್ಮ ಸಾಲನ ಅವ್ರು ತೀರಿಸಬೇಕು, ಈ ರೀತಿ ಯಾವ ಅನಿವಾರ್ಯತೆಯೂ ನಮಗಿಲ್ಲ. ಅಂದರೆ ಯಾವ ದೇಶದ ಸಪೋರ್ಟು ಇಲ್ಲದೆ ಭಾರತ ಬೆಳೆಯೋ ಅಂಥ ಅಥವಾ ಈ ಎಲ್ಲ ಚಾಲೆಂಜಸನ್ನು ಮೀರಿ ಗ್ರೋ ಆಗೋಬಲ್ಲಂಥ ಸಾಮರ್ಥ್ಯ ಭಾರತಕ್ಕಿದೆ. ಹಾಗಾಗಿ ನಾವು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ, ನಮ್ಮ ಎನರ್ಜಿ ಸೆಕ್ಯೂರಿಟಿ ಇದ್ರ ಬಗ್ಗೆ ಅಷ್ಟೇ ಲಕ್ಷ್ಯ ಕೊಡ್ತೀವಿ. ಇನ್ನೊಂದು, ಈ ಒಂದು ವೇಳೆ ಭಾರತ ಇಲ್ಲಿ ಪೀಸ್ ಮೇಕರ್ ಆಗಿ ಕೆಲಸ ಮಾಡಿದ್ದಿದ್ರೆ, ಸೀಸ್ ಫೈರ್ ಪಾಕಿಸ್ತಾನ ಇವತ್ತು ಪ್ಲೇ ಮಾಡ್ತಿರೋ ರೋಲನ್ನು ಭಾರತ ಮಾಡಿದ್ದಿದ್ರೆ ಅದರ ಇಂಪ್ಯಾಕ್ಟ್ ಏನಿರ್ತಿತ್ತು ಅಂತ ಅನಲೈಸ್ ಮಾಡೋದಾದರೆ, ಸೀಸ್ ಫೈರ್ ಒಂದು ವಾರನೂ ನಿಲ್ಲಿಲ್ಲ, ಒಂದು ದಿನಾನೂ ನಿಲ್ಲಿಲ್ಲ. ಸೀಸ್ ಫೈರ್ ಡಿಕ್ಲೇರ್ ಆಗಿದ್ದ ನೆಕ್ಸ್ಟ್ ಡೇನೇ ಬಾಂಬಿಂಗ್ ಎಲ್ಲ ಮತ್ತೆ ಸ್ಟಾರ್ಟ್ ಆಯಿತು. ಎಷ್ಟೇ ರೌಂಡ್ ಆಫ್ ಪೀಸ್ ಟಾಕ್ಸ್ ಮಾಡಿದ್ರು ಇರಾನ್ ಅಥವಾ US ಮತ್ತು ಇಸ್ರೇಲ್ ಸೇಮ್ ಪೇಜಿಗೆ ಬರಲ್ಲ. ಒಂದು ಕನ್ಕ್ಲೂಸಿವ್ ಔಟ್ಕಮ್, ಕನ್ಕ್ಲೂಸಿವ್ ಪೀಸ್ ಅಂತ ಇರಲ್ಲ, ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಆಗಲ್ಲ. ಸೊ ಹೀಗಿರೋವಾಗ ಒಂದು ವೇಳೆ ಇಂಡಿಯಾ ಇಲ್ಲಿ ನೆಗೋಷಿಯೇಟ್ ಮಾಡಿ ಮೀಡಿಯೇಟರ್ ರೋಲ್ ಪ್ಲೇ ಮಾಡಿತ್ತಂದರೆ ಇಂಡಿಯಾದ ಒಂದು ಗ್ಲೋಬಲ್ ಇಮೇಜ್ ಏನಾಗ್ತಿತ್ತು, ಅವಾಗಲೂ ಟ್ರಾಲ್ ಮಾಡ್ತಿದ್ರು. ಅಂದರೆ ಭಾರತ ದೊಡ್ಡದಾಗಿ ಮೀಡಿಯೇಟ್ ಮಾಡ್ತು, ಬಟ್ ಏನೋ ಒಂದು ಕನ್ಕ್ಲೂಸಿವ್ ರಿಸಲ್ಟನ್ನು ಕೊಡೋಕ್ಕಾಗಲಿಲ್ಲ, ಏನಾಯಿತು, ಯುದ್ಧ ಏನು ನಿಲ್ಲಿಲ್ಲ, ಇವ್ರು ಮೀಡಿಯೇಟ್ ಮಾಡಿದ್ದು ಒಂದು ದಿನಕ್ಕೆ ಮತ್ತೆ ಯುದ್ಧ ರೆಸ್ಯೂಮ್ ಆಯಿತು ಅಂತ ಹೇಳಿ ಆ ರೀತಿಯೂ ನರೇಟಿವ್ ಬರ್ತಿತ್ತು. ಸೊ ಈ ರೀತಿ ನಮ್ಮ ಗ್ರೋತ್ ಸ್ಟೋರಿ ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಎಕಾನಮಿ ಚೆನ್ನಾಗಿರ್ಬೇಕಾದ್ರೆ, ಇಂಡಿಯನ್ ಫಾರಿನ್ ಪಾಲಿಸಿ ಸ್ಟ್ರಾಂಗ್ ಆಗಿರಬೇಕಾದ್ರೆ, ನಮ್ಮ ಗ್ರೋತ್ ಮೊಮೆಂಟಮನ್ನು ಇಡೀ ಜಗತ್ತು ಅಪ್ರಿಷಿಯೇಟ್ ಮಾಡ್ತಾ ಇರಬೇಕಾದ್ರೆ, ಈ ರೀತಿ ಯಾವುದೋ ಒಂದು ನಿಲ್ಲದೇ ಇರೋ ಪೀಸ್ ಟಾಕ್ಸಿಗೆ ಹೋಗಿ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿಯನ್ನು ಅಥವಾ ನಮ್ಮ ಒಂದು ಗ್ಲೋಬಲ್ ಇಮೇಜನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬಹುಶಃ ಇವತ್ತು
ಭಾರತಕ್ಕೆ ಇಲ್ಲ. ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಮಲ್ಟಿ ಅಲೈನ್ಮೆಂಟ್ ಪಾಲಿಸಿ. ನಮ್ಮ ದೇಶದ ಒಂದು ಅಗತ್ಯತೆಗಳನ್ನು, ನ್ಯಾಷನಲ್ ಸೆಕ್ಯೂರಿಟಿನ ಪೂರೈಸ್ಕೊಳ್ಳೋಕ್ಕೆ ನಮಗೆ ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರು ಬೇಕು. ಉದಾಹರಣೆಗೆ ಇಸ್ರೇಲ್ ಜೊತೆ ನಮಗೆ ಒಳ್ಳೆ ಡಿಫೆನ್ಸ್ ರಿಲೇಷನ್ಸ್ ಇದೆ, USA ಜೊತೆ ನಮ್ಮ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿದೆ. ಅಂದರೆ ಇಂಡಿಯಾ US ರಿಲೇಷನ್ಸ್ ಇಸ್ ಬಿಯಾಂಡ್ ಟ್ರಂಪ್ ಬಹುಶಃ 4 ವರ್ಷ ಅಥವಾ 8 ವರ್ಷ. ಇಂಡಿಯಾ US ರಿಲೇಷನ್ಸ್ ಅದಕ್ಕೂ ಮೀರಿ ಇದೆ. ಟ್ರೇಡ್, ಎಕಾನಮಿ, ಮಿಲಿಟ್ರಿ, ಪ್ರತಿಯೊಂದರಲ್ಲೂ US ಇಂಡಿಯಾ ರಿಲೇಷನ್ಸ್ ಅವಶ್ಯಕತೆ ಇದೆ ನಮಗೆ ಲಾಂಗ್ ಟರ್ಮ್ ವಿಷನನ್ನು ನೋಡೋದಾದರೆ. ಸೊ ಇವತ್ತು ಜೊತೆಗೆ ಇರಾನ್ ಕೂಡ ಅಷ್ಟೇ. ಇರಾನಿಂದ ನಾವು ಮೊದಲು ಆಯಿಲ್ ಪರ್ಚೇಸ್ ಮಾಡ್ತಿದ್ವಿ. ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ, ಅಲ್ಲಿಂದ 30-40ಕ್ಕೂ ಹೆಚ್ಚು % ಆಯಿಲ್ ನಮ್ಮ ದೇಶಕ್ಕೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಬರುತ್ತೆ. ಒಂದು ವೇಳೆ ನಾವೇನೋ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋಗಿ, ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ಹೋಗಿ ಇರಾನ್ ವಿರುದ್ಧ ಅಪ್ಪಿತಪ್ಪಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ನಾಳೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿರೋ ನಮ್ಮ ದೇಶದ ಆಯಿಲ್ ಟ್ಯಾಂಕರ್ಗಳಿಗೆ ಬಾಂಬ್ ಬೀಳುತ್ತೆ. ಅದರಿಂದ ನಮ್ಮ ಎನರ್ಜಿ ಸೆಕ್ಯೂರಿಟಿನೇ ಕಾಂಪ್ರಮೈಸ್ ಆಗೋದು. ಸೊ ಹೀಗಾಗಿ ಇಮಿಡಿಯೇಟ್ ಗೋಲ್ಸನ್ನು ನೋಡಿಕೊಂಡು ನಾವು ನಮ್ಮ ಲಾರ್ಜರ್ ನ್ಯಾಷನಲ್ ಸೆಕ್ಯೂರಿಟಿಯನ್ನು, ಎನರ್ಜಿ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಹಿತದೃಷ್ಟಿಯಿಂದ ನಮಗೆ ಇರಾನು ಇಂಪಾರ್ಟೆಂಟ್, ಇಸ್ರೇಲು ಇಂಪಾರ್ಟೆಂಟ್, USA ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಇಂಪಾರ್ಟೆಂಟ್. ಹೀಗಾಗಿ ಇಂಡಿಯಾ ಡಿಪ್ಲೊಮ್ಯಾಟಿಕ್ ಸ್ಟ್ಯಾಂಡನ್ನು, ಬ್ಯಾಲೆನ್ಸ್ಡ್ ಸ್ಟ್ಯಾಂಡನ್ನು ತಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಇಂಡಿಯಾಗೆ ತನ್ನ ಇವತ್ತು ಫಾರ್ ಎಕ್ಸಾಂಪಲ್ ಈಗ ಈ ವೆಸ್ಟ್ ಏಷ್ಯಾ ಕ್ರೈಸಿಸಿಂದ ಬಹುದೊಡ್ಡ ಹೊಡೆತ ಬಿದ್ದಿರೋದು ಎಲ್ಲ ದೇಶದ ಎನರ್ಜಿ ಸೆಕ್ಯೂರಿಟಿಗೆ. ಬಟ್ ಸ್ಟಿಲ್ ನಮ್ಮ ದೇಶದಲ್ಲಿ ಪೆಟ್ರೋಲ್ ಪ್ರೈಸನ್ನು ಜಾಸ್ತಿ ಮಾಡಿಲ್ಲ. LPG ಕ್ರೈಸಿಸ್ ಸ್ಟಾರ್ಟಿಂಗಲ್ಲಿ ತುಂಬ ಹೈಪ್ ಆಯಿತು, ಕ್ರೈಸಿಸ್ ಆಗುತ್ತೆ, ಶಾರ್ಟೇಜ್ ಆಗುತ್ತೆ LPG ಅಂತ ಅನಿಸ್ತು. ಬಟ್ ಈಗ ಗ್ರ್ಯಾಜುವಲಿ ಪಿಕಪ್ ಆಗ್ತಾ ಇದೆ. ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಬಹುದೊಡ್ಡ ಹೊಡೆತ ಅಂತ ಬಿದ್ದಿಲ್ಲ. ಹೇಗೆ ಅಂದರೆ ನಮ್ಮ ಫಾರಿನ್ ಪಾಲಿಸಿ, ನಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ನಮ್ಮ ಗೌರ್ಮೆಂಟ್ದು. ಫಾರ್ ಎಕ್ಸಾಂಪಲ್ ಮೊದಲು ನಾವು 22 ದೇಶದಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಿದ್ವಿ. ಇವಾಗ 40ಕ್ಕೂ ಹೆಚ್ಚು ದೇಶಗಳಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೋತಿದ್ವಿ. ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅದೊಂದೇ ಪಾತ್ವೇ ಅಲ್ಲ, ನಾವು ಬೇರೆ ಬೇರೆ ಮಾರ್ಗಗಳಿಂದ ಕೂಡ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಹೀಗಾಗಿ ಟು ಸಮ್ ಎಕ್ಸ್ಟೆಂಟ್ ಖಂಡಿತ ಹೊಡೆತ ಬಿದ್ದಿದೆ ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ. ಬಟ್ ಅದನ್ನು ಮೀರಿ ನಿಲ್ಲೋ ಅಂತಹ ಒಂದು ಶಕ್ತಿ ಭಾರತಕ್ಕಿದೆ. ಆ್ಯಂಡ್ ಆ ದೃಷ್ಟಿಲಿ ಇನ್ನೇನು ಮಾಡಬೇಕು ಅನ್ನೋದನ್ನು ಮಾತ್ರ ಭಾರತ ಯೋಚನೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಇಂಡಿಯನ್ ಡಿಪ್ಲೊಮಸಿ, ಇಂಡಿಯನ್ ಸ್ಟ್ರಾಟಜಿಕ್ ಗೋಲ್ಸ್ ಯಾವಾಗಲೂ ಅಂದರೆ ತುಂಬ ಪ್ರಬುದ್ಧವಾಗಿ, ಮೆಚೂರ್ಡ್ ಆಗಿ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ನ ಆಯಾಮದಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಇಮಿಡಿಯೇಟ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಇಮಿಡಿಯೇಟ್ ಗೋಲ್ಸನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಇಂಡಿಯಾ ಲಾಂಗ್ ಟರ್ಮ್ ವಿಷನನ್ನು ನೋಡ್ತಿದೆ. ಸ್ಟ್ರಾಟಜಿಕ್ ಪೇಷನ್ಸ್ ಅಂತ ಹೇಳ್ತೀವಿ. ಪೇಷನ್ಸಿಂದ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅದನ್ನು ನೋಡ್ತಿದೆ. ಈಗ ವೆಸ್ಟ್ ಏಷ್ಯಾಯಿಂದ ಆಯಿಲ್ ಬರ್ತಿಲ್ಲ ಅಂದರೆ ನಾವು ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೋತೀವಿ, ಬೇರೆ ಬೇರೆ ಮಾರ್ಗಗಳಲ್ಲಿ ಇಂಪೋರ್ಟ್ ಮಾಡ್ಕೋತೀವಿ. ನಮ್ಮ ಫೋರೆಕ್ಸ್ ರಿಸರ್ವ್ಸ್ ಅಂದರೆ ನಮ್ಮ ಹತ್ರ ಏನು ಡಾಲರ್ ಇದೆ ಆಯಿಲನ್ನು ಪರ್ಚೇಸ್ ಮಾಡೋಕ್ಕೆ, ಆ ಡಾಲರ್ ಕ್ವಾಂಟಿಟಿ ನಮ್ಮ ಹತ್ರ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ಲಿ $700 ಬಿಲಿಯನ್ ನಮ್ಮ ಹತ್ರ ಇದೆ ಸದ್ಯಕ್ಕೆ, ವಿಚ್ ಇಸ್ ಸಫಿಷಿಯಂಟ್ ಟು ಮ್ಯಾನೇಜ್ ಅವರ್ ಇಂಪೋರ್ಟ್ಸ್ ಫಾರ್ ಅನದರ್ 9 to 10 months. ಸೊ ಪಾಕಿಸ್ತಾನ ಥರ ಫುಲ್ಲು ಒಂದು ವಾರದಲ್ಲಿ ನಮ್ಮ ಫೋರೆಕ್ಸ್ ರಿಸರ್ವ್ಸ್ ಖಾಲಿ ಆಗೋಗುತ್ತೆ ಅನ್ನೋ ಥರ ಇಲ್ಲ. ಸೊ ನಾವು ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಮ್ಮ ಆಯಿಲನ್ನು ಇಂಪೋರ್ಟ್ ಮಾಡ್ಕೋಬೋದು, ಎಕ್ಸ್ಪೆನ್ಸಿವ್ ಆದರೂ ಕೂಡ. ಜೊತೆಗೆ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿಗೋಸ್ಕರ ಒಂದಷ್ಟು ಆಯಿಲನ್ನು ನಾವು ತುಂಬ ವರ್ಷದಿಂದ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅಂಥ ಎಲ್ಲ ಬೇರೆ ಬೇರೆ ಟೂಲ್ಸ್ ನಮ್ಮ ಹತ್ರ ಇದೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಪ್ರೊಟೆಕ್ಟ್ ಮಾಡೋಕ್ಕೆ. ಜೊತೆಗೆ ಈ ರೀತಿ ಒಂದು ಕನ್ಕ್ಲೂಷನ್ನೇ ಸಿಗದೇ ಇರೋ ಯುದ್ಧದಲ್ಲಿ ಅನ್ನೆಸೆಸರಿ ನಮ್ಮ ಎನರ್ಜಿಯನ್ನು, ರಿಸೋರ್ಸಸನ್ನು ವೇಸ್ಟ್ ಮಾಡೋ ಬದಲು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಏನು, ನಮ್ಮ ಅಗತ್ಯ ಏನು, ನಮ್ಮ ಜನರಿಗೆ ಏನು ಒಳ್ಳೆಯದು ಅನ್ನೋ ದೃಷ್ಟಿನಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಆ್ಯಂಡ್ ಭಾರತ ಅದನ್ನು ಖಂಡಿತವಾಗ್ಲೂ ಮಾಡ್ತಿದೆ. ಜೊತೆಗೆ ಯಾವುದೇ ಯುದ್ಧ ಆಗಲಿ, ರಷ್ಯಾ ಉಕ್ರೇನ್ ಆಗಲಿ, ಇಸ್ರೇಲ್ ಇರಾನ್ ಆಗಲಿ, ಭಾರತದ ನಿಲುವು ಯಾವಾಗಲೂ ಏನಿರುತ್ತೆ, ನಮ್ಮ ಫಾರಿನ್ ಪಾಲಿಸಿ ಯಾವಾಗಲೂ ಏನು ಹೇಳುತ್ತೆ ಅಂತ ಅಂದರೆ ಹ್ಯುಮ್ಯಾನಿಟೇರಿಯನ್ ಅಪ್ರೋಚ್, ಕಾಮನ್ ಪೀಪಲ್ ವೆಲ್ ಬೀಯಿಂಗ್, ಜೊತೆಗೆ ಪೀಸ್, ಡಿಎಸ್ಕಲೇಷನ್, ನೆಗೋಷಿಯೇಷನ್, ಡಿಪ್ಲೊಮಸಿನೇ ಸೊಲ್ಯೂಷನ್, ವಾರ್ ಇಸ್ ನಾಟ್ ದ ಸೊಲ್ಯೂಷನ್. ಇದನ್ನೇ ಕೂಡ ಯಾವತ್ತಿಗೂ ಭಾರತ ಹೇಳ್ತಾ ಬಂದಿರೋದು. ನೆಗೋಷಿಯೇಟ್ ಮಾಡಬೇಕು, ಡಿಪ್ಲೊಮ್ಯಾಟಿಕ್ ಪಾತ್ ಇಸ್ ದ ರೈಟ್ ಪಾತ್ ಅಂತೆಲ್ಲ ಹೇಳಿ. ಸೊ ಇವತ್ತು ಕೂಡ ವೆಸ್ಟ್ ಏಷ್ಯಾ ಕ್ರೈಸಿಸಲ್ಲೂ ಇಂಡಿಯಾ ಅದೇ ಒಂದು ಸ್ಟ್ಯಾಂಡನ್ನು ತಗೊಂಡಿದೆ. ಸೊ ಡಿಎಸ್ಕಲೇಷನನ್ನು, ಡಿಪ್ಲೊಮಸಿಯನ್ನು, ಪೀಸ್ ಟಾಕ್ಸ್, ನೆಗೋಷಿಯೇಷನ್ ಇದನ್ನು ಇಂಡಿಯಾ ಅಡ್ವೊಕೇಟ್ ಮಾಡ್ತಿದೆ.
ಸೊ ಜೊತೆಗೆ ತನ್ನ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಹೀಗಾಗಿ ವೆಸ್ಟ್ ಏಷ್ಯಾ ಕ್ರೈಸಿಸ್ನಲ್ಲಿ ಭಾರತದ ರಾಜತಾಂತ್ರಿಕ ನಿಲುವು ಸರಿಯಾಗಿದೆ, ಪ್ರಾಗ್ಮ್ಯಾಟಿಕ್ ಆಗಿದೆ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿನ ಪ್ರೊಟೆಕ್ಟ್ ಮಾಡುವಂಥ ದೃಷ್ಟಿನಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ವೆಸ್ಟ್ ಏಷ್ಯಾ ಕ್ರೈಸಿಸ್ ಬಗ್ಗೆ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು.